ಎಲ್ರಿಗೂ ನಮಸ್ಕಾರ. ರಂಗ ಪರಂಪರೆ ಟ್ರಸ್ಟ್ ರವರು ಏರ್ಪಡಿಸಿರುವ ರಾಜ್ಯ ಮಟ್ಟದ NS ರಾವ್ ನಾಟಕಗಳ ಉತ್ಸವಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು 4ನೆಯ ದಿವಸ ಬೆಂಗಳೂರಿನ ವೃತ್ತಿ ರಂಗ ತಂಡದವರು ಪ್ರಸ್ತುತಪಡಿಸುತ್ತಿದ್ದಾರೆ ನಾಟಕ 36 ಅಲ್ಲ 63. ನಿರ್ದೇಶನ ಗಣಪ ಗೌಡ. ಈಗ ನೋಡೋಣ ನಾಟಕ 36 ಅಲ್ಲ 63. ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂದ. ಬೆಳಗ್ಗೆಯಿಂದ ಪೇಪರ್ ಹುಡುಕ್ತಾ ಇದ್ದೀನಿ. ಈ ಪೇಪರ್ ಎಲ್ಲಿಟ್ಟೋ ಏನೋ, ಈ ಹಾಳದ ಪೇಪರ್ ಬೆಲೆ ಸಿಗ್ತಾ ಇಲ್ಲ. ರೀ ಆಚಾರ್ಯ, ನನ್ನ ಪೇಪರ್ ನೋಡಿದ್ರಾ? ಅಡಿಗೆ ಮನೆ ಸೇರ್ಕೊಂಡ್ರೆ ಈಚೆಗೆ ಬರಲ್ಲ. ರೇ ಪೇಪರ್ ಹಾಳಾಗೋಗ್ಲಿ, ಬಂದು ಮುಖ ನಾನು ತೋರಿಸ್ರಿ. ದಿಂಡು ಕಣ್ಣೆಲ್ಲ ಮಂಜು ಮಂಚಾಗಿ ಕಾಣ್ತಾ ಇದೆ. ನನ್ ಕನ್ನಡಕ ಇಲ್ಲಿಕ್ಕೆ. ರೀ ಆಚಾರ್ಯ, ನಾನ್ ಕನ್ನಡಕ ಇಲ್ಲಿದೆ ನೋಡಿದ್ರ? ರೀ ಗಣೇಶ್ ಆಚಾರ್ಯ. ಬಂದೆ ಸ್ವಾಮಿ. ಎಷ್ಟು ಸತ್ಯ ಹೇಳಿದೆ ನಿಮ್ಗೆ? ನನ್ನ ಹೆಸರು ಗಣೇಶಾಚಾರ್ಯ ಅಲ್ಲ, ಪ್ರಾಣೇಶಾಚಾರ್ಯ ಅಂತ. ಪ್ರಾಣೇಶಾಚಾರ್ಯ ಖುಷಿ ಏನ್ರಿ? ಅಲ್ರಿ ಬೆಳಿಗ್ಗೆಯಿಂದ ಕನ್ನಡಕ ಹುಡುಕ್ತಾ ಇದ್ದೀನಿ. ನಾನು ಕನ್ನಡಕ ಇಟ್ಟಿದೆ ಅಂತ ನೋಡಿದ್ರೇನ್ರಿ ನೀವು? ಅಯ್ಯ ಸ್ವಾಮಿ, ಕನ್ನಡಕ ನಿಮ್ ಕೈಯಲ್ಲಿ ಇಟ್ಕೊಂಡು ನಮ್ ಜೀವ ಇಟ್ಟಿರಲ್ರಿ. ಏನು ಹೇಳ್ತಾರಲ್ಲ, ಎಣ್ಣೆ ಕೈಯಲ್ಲಿ ಇಟ್ಕೊಂಡು ತುಪ್ಪ ಹುಡುಕಿದ್ರೆ ಆಯ್ತು. ಕನ್ನಡಕ ಕೈಯಲ್ಲೇ ಇದೆ. ರೀ ಆಚಾರ್ಯ, ಹೋಗಿ ಬಿಸಿ ಬಿಸಿ ಹಾರ್ಲಿಕ್ಸ್ ಮಾಡ್ಕೊಂಡ್ ಬರೋಗ್ರಿ. ಹಾರ್ಲಿಕ್ಸ್ ಯಾವಾಗಿದ್ದ ಸ್ವಾಮಿ? ಕಾಫಿ ತಾನೇ ಕುಡಿದು. ಕಾಫಿ ಅಲ್ವಾ ಕುಡಿಯೋದು ನಾನು? ಹೋಗ್ರಿ ಕಾಫಿನೇ ಮಾಡ್ಕೊಂಡ್ ಬರೋಗ್ರಿ. ಶ್ರೀ ಸ್ವಾಮಿ, ಬೆಳಿಗ್ಗೆ ಎದ್ದು ಕಾಫಿ ಕುಡಿದು ಮಧ್ಯಾಹ್ನ ಹೋಗಿ ಸಂಜೆ ಇದ್ದೀರಾ ನೋಡಿ. ಆಗ್ಲೇ ಜನ ಬಂದಾಯ್ತು. ಒಂದ್ ಕಪ್ ಕಾಫಿ ಕುಡಿಯೋಕೆ ಇಷ್ಟೊಂದು ಜನ ಸೇರಿಸಿದ್ದೀರಾ? ಆಂಜನೇಯ ಸರ್ ಸೇರಿಸಿದ್ದು. ಆಂಜನೇಯ ಸರ್ ಹಾ. ಅವ್ರೇ ಧನ್ವಂತರಿ ಸರಪ್ಪ. ಈ ಧನ್ವಂತರಿ ಆಂಜನೇಯ ಸರ್ ಮಗ. ಓ ಮಗ. ಆದ್ರೂ ಈ ಅಪ್ಪ ಮಗ ನಮ್ಮಂತ ಕಲಾವಿದರಿಗೆ ಹೊಟ್ಟೆ ತುಂಬಾ ಉಂಟಾಗ್ತಾರೆ ನೋಡ್ರಿ, ಅಲ್ವಾ? ಹೋಗ್ರಿ ಟೀ ಆದ್ರೂ ಮಾಡ್ಕೊಂಡ್ ಬರೋಗ್ರಿ. ರೇ ಯಾಕೋ ಮಂಡಿ ನೋವು, ನಿಮ್ಮ ಮನೆಯ ಕಳಿಸಿ ಒತ್ತಾದ್ರು ಹೊತ್ಲಿ. ಯಾವ ಕಾಲ ಹೋಗ್ತಿದ್ದೇವರು? ಹೊತ್ತಪ್ಪ. ಆಯ್ತು. ಈ ಶ್ರೀಕಂಠು ಎನ್ನುವುದ ನಾನಿರುವುದ ನಿಮಗಾಗಿ, ನಾನಿರುವುದ ನಿಮಗಾಗಿ, ನಾನಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಕಣ್ಣೀರೇಕೆ ಬಿಸಿಯುತ್ತಿರೇಕೆ, ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ. ಯಾಕೋ ಬೆಳಗಿಂದ ಪೇಪರ್ ಓದಿನಂತ ನಾನಿದ್ರೆ ನೀನು ಆಟ ಕೇಳ್ಕೊಂಡು ಮಜಾ ಮಾಡ್ಕೊಂಡಿದ್ಯಾ? ನಾನು ಪೇಪರ್ ಓದಿಲ್ಲ ಕಣೋ. ಈ ಪೇಪರ್ ಗಿರಿಲಿಟ್ಟು ಏನೋ ಹುಡುಕಣಂತೇಳಿ ಎಲ್ಲೆಲ್ಲಿ ಇಡ್ತಿರು? ಆಚಾರ್ಯದ ಕೆಲಸ. ಯಾರು ನೀವು ಓದೋ ಪೇಪರ್ ಇಲ್ಲೇ ಇದೆ ಅಂದ್ರೆ ನೀನೇ ಹುಡುಕ್ತಿದ್ದ? ಮುದ್ದುವಂತ ಕಣ ಚೂರು ಮರುಗಳ ಮೊನ್ನೆ ಏನ್ ಮಾಡಿದ ಗೊತ್ತಾಯ್ತು? ತಿಥಿ ಕಾರ್ಯಕ್ರಮಕ್ಕೂ ಗೂಳಿ ಹಾಕೊಂಡ.
ಮಾತ್ರೆ ತರೋಣ ಅಂದ್ರೆ ಆ ಡಾಕ್ಟರ್ ಶಾಪ್ ಎಲ್ಲಿದೆ ಅನ್ನೋದೇ ಮರ್ತೋಗಿದೆ. ಹೆಂಗೋ ವಾಕಿಂಗ್ ಹೋಗ್ತೀವಲ್ಲ, ಒಂದು ಚೂರು ನೆನಪಿಸ್ಬಿಡೋ, ಒಂದು ತಿಂಗಳಿಗಾಗಷ್ಟು ಮಾತ್ರೆ ತಂದ್ಬಿಡೋಣ. ತಂದ್ಬಿಟ್ಟು ನೀನ್ ಮರೆ ಅದನ್ನೆಲ್ಲ ಮಿಕ್ಸಿ ಹಾಕಿದ್ರೆ ನೀರ್ ಹಾಕ್ಬಿಡ್ಬಿಡು. ಆಮೇಲೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅಂತ ಹುಚ್ಚ ಪಟ್ಟಿ ಮಾತ್ರ ನಮ್ ತಲೆ ತಿಂತಿ ಅಷ್ಟೇ. ಆಮೇಲೆ ಅದನ್ನ ಕಮ್ಮಿ ಮಾಡಕ್ಕೆ ಇನ್ಯಾ ಮಾತ್ರ ತರಬೇಕು. ನೀನ್ ಏನೇ ಹೇಳೋ ಶ್ರೀಕಂಠ, ನಿನ್ ಹೇಟಿ ಸತ್ ಮೇಲಿಂದ ನಿನ್ಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಅದಕ್ಕೆ ಕಣೆ ಹೇಳೋದು, 40 ದಿವಸದಿಂದ 40 ವರ್ಷ 40 ವರ್ಷದಿಂದ ಖುಷಿಯಾಗಿರೋದು. 36 ಅಲ್ಲ 63 ಅಂತ. 36 ಅಲ್ಲ 63 ಹಾಗಾದ್ರೆ ಏನ್ರಿ ಆಚಾರ್ಯ? ನೋಡಿ ನೀವು 36 ಅಂತ ಸಂಖ್ಯೆನ ಬರೀರಿ. 36 ಬಂದ್ರ 36. 3 ಮುಖ ಆ ಕಡೆ 6 ಮುಖ ಈ ಕಡೆ. ಹೌದು. ಅದು 63 ಬರೋದು ನೋಡ್ರಿ. 3 ಮುಖ ಒಂದೇ ಕಡೆ, 6 ಮುಖ ಒಂದೇ ಕಡೆ, 2 ಒಂದೊಂದು ಮುಖ ಮುಂದ್ಕೊಂಡು ಹೋಗುತ್ತಾರೆ ಅನ್ಸಲ್ಲ? ಹೌದ್ರಿ. ಅದೇ ನೀವು 36 ಅಲ್ಲ 63. ಓ ಹಾಗೆ ನಿಂಗೇನಾದ್ರು ಅರ್ಥ ಆಯ್ತೇನೋ? ಅವ್ರು ಏನೋ ಹೇಳಿದ್ರು ಅಂತ ಗೊತ್ತಾಯ್ತು, ಏನ್ ಹೇಳಿದ್ರು ಅಂತ ದೇವರಾಣಿಗೂ ಅರ್ಥ ಆಗಿಲ್ಲ. ಇದೇನಾಯ್ತು? ಪೇಪರ್ ಪೇಪರ್ ಅಂತ ಏನು ಗೊತ್ತಿಲ್ಲ. ಅದ್ರ ಮೇಲೆ ಬರ್ದಿರೋದು ನೋಡು. ಇದು ನೋಡು 36 ನೋಡು. 3 ಮುಖ ಈ ಕಡೆ, 6 ಈ ಕಡೆ ಅಲ್ವಾ? ಆದ್ರೆ ಯಾರೋ ನೋಡು 6 ಇದೆ 3 ಹೇಗೆ ಉಳ್ಕೊಂಡಿದೆ ಅಂತ. ಅದೇ ತರ ನಾನು ನೀವು ಅಂತ ಆಚಾರ್ಯರು ಹೇಳ್ತಿರೋದು. ಹೀಗೆ ಆಚಾರ್ಯ ಒಳ್ಳೆ ತಲೆ ಇದಲ್ವಾ? ತಲೆನ ಅದು ತಪ್ಪೆ. ನಾನು ಕಾಫಿ ಕುಡಿದ್ಬಿಟ್ನಾ? ಅದ್ರ ನೀ ಕುಡಿಬೇಕಂತ ಕಾಫಿ ಅಲ್ಲೇ ಇದೆ ನೋಡು. ಹೇಳ್ಬೇಕು ತಾನು ಆಚಾರ್ಯ ಏನ್ರಿ ಮಾಡಿದ್ರ? ನೀವು ಹೇಳಿ ಮಾಡ್ತಿದ್ದೇವ? ಹಾಗಾದ್ರೆ ಮಾಡು ಮಾಡಿ ಆಯ್ತು. ಕೆಲಸ ಮಾಡಿ ಸ್ವಲ್ಪ ಬೆಂಡೆಕಾಯಿ ಗೊತ್ತು ಮಾಡಿ. ಜಾಸ್ತಿನೇ ಮಾಡ್ರಿ, ನಾನು ತಿನ್ಬೇಕು. ನೀನ್ ತಿನ್ನಿ ಅಂತಾನೆ ಹೇಳ್ತಿರೋದು. ಮಾರು ನೀನು ನನ್ಗಲ್ಲ. ಲೋಟ ನಿಮ್ಮ ಅಪ್ಪ ತಗೊಂಡಾಯ್ತಾನ. ಉಪ್ಪಾಕ್ರಿ. ಶಿವಪ್ಪ ಕಾಯೋ ತಂದೆ ಪೂರ್ಲೋಕ ಸ್ವಾಮಿ ದೇವ, ಎಂದು ತಾಳಲಾರೆ ಕಾಪಾಡೆಯ ಶಿವನೇ ಕಾಪಾಡೆಯ. ಹೆಂಗೈತ ಶ್ರೀಕಂಠ? ಬಹಳ ಸೊಗಸಾಗಿದೆ. ಇದನ್ನ ನಾವು ಈ ದೇವಸ್ಥಾನ ಮುಂದೆ ಆಡ್ಬೋದಾ? ಯಾವಾಗ್ಲೂ ನಾನು ಸುಧಾರಿಸೋದೇ ಆಗುತ್ತೆ. ನೀನೇ ಅಲ್ಲಿಂದ ಒಪ್ಪಂದ ಕೂತಿದ್ದೆ, ಹೋಗು ಮನೆ ಕೆಲಸ ಮಾಡು. ಏನ ನೋಡೈತಿ ಏನ ನಮ್ ರಾಘು ಗೀತ ಮದ್ವೆ ಮಾಡ್ತಾರೆ. ಹೌದು, ಇಂಥ ಸೊಗಸಾಗಿರುತ್ತೆ. ರಾಘು ಗೀತಾ ಗೀತ ರಾಘು
ಕಾಲೇಜಲ್ಲಿ ಮುಗಿತೇನೋ? ಮುಗಿತಾಣ ಏನ್ ನೋಯ ನನ್ನ ಮಾತಾಗಿಲ್ಲ ಸ್ವಲ್ಪ ಕನ್ನಡಕ ಹಾಕೊಂಡಿರ್ಲಿಲ್ಲಲ್ಲ. ಗೀತಾ ಇಲ್ಲ ಅವ್ಳು ಬರ್ಲಿಲ್ಲ ಇನ್ನೂ ಒಂದು ಪೀರಿಯಡ್ ಇದೆ ಮುಗಿಸ್ಕೊಂಡು ಬರ್ತೀನಿ ನೀನ್ ಹೋಗಿರೋ ಒಂದು ಅದಕ್ಕೆ ನಾನು ಬಂದ್ಬಿಟ್ಟೆ. ನೋಡ್ದೇನೋ ಈಗಿನ ಕಾಲದ ಹುಡುಗರ ಲಕ್ಷಣ. ಲೋ ಕೇಳ್ದೇನೋ ನಿನ್ ಮಗನ್ ಮಾತ್ರ ಮಾತಾಡ್ತೀನಿ ಅಲ್ವಾ? ಒಂದ್ ಪೀರಿಯಡ್ ಅಂದ್ರೆ ಎಷ್ಟ? 24 minutes. ನಮ್ಗೊಂದು ನಿಮಿಷ ಅಲ್ಲ ಎರಡು ಒಂದೇ ನಾನು ಇಂಗ್ಲಿಷರಲ್ಲೇ ಕನ್ನಡದಾಗ ಹೇಳಿದೆ. ನೀನ್ ಅಲ್ಲೇ ಕಾಯ್ತು ಗೀತಾ ಜೊತೆ ಬರ್ಬೇಕಾಯ್ತು. ಈ ತರ ಒಬ್ಬೇ ಬಂದಿದ್ಯಲ್ಲ ಮುಕ್ತ ಗಂಟ ಯಾವ ಸಾಮ್ರಾಜ ನೀನ್ ಬಿಡೋಗಿತ್ತು. ನಾನು ಹೇಳ್ದೆ ಅಣ್ಣ ನೀನ್ ಬರೋವರೆಗೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ದಿರ್ತೀನಿ ಬೇಗ ಬಂದ್ಬಿಡು ಅಂತ. ಅದಕ್ಕೆ ಅವಳು ನೀನೇನ್ ಬರೋದ್ ಬೇಡ ಹೋಗಿರೋ ಅಂತಂದು ಅದಕ್ಕೆ ನಾನು ಬಂದೆ. ನಾನು ಅಂದೇನಣ್ಣ ತಪ್ಪು. ಕರೆಕ್ಟ್ ಮುಂದೆ ತಪ್ಪಿದೆ ನಿನ್ ಮಗಳದ ತಪ್ಪು. ನಿನ್ ಮಗಳು ಹೋಗು ಅಂತ ಹೇಳಕ್ಕೆ ಬಂದಿರೋದು. ಒಳ್ಳೆ ದಡ್ಡ ತರ ಮಾತಾಡ್ತೀಯಲ್ಲ. ಅವ್ರಿಬ್ರು ಮುಂದೆ ಸಂಸಾರ ಮಾಡಬೇಕಾದವರು ಈಗಲೇ ಬಿಟ್ಟು ಬಿಟ್ಟು ಅಡ್ಡಾಡಿದ್ರೆ ಮುಂದೇನಯ್ಯ ಗತಿ? ಸರಿ ಕಾಯ್ದೆ ಬಂದಿ ನನ್ನ ಮಗು ತಪ್ಪು ಅಂತಿಲ್ಲ. ನಿನ್ ಮಕ್ಕಳು ಯಾಕೆ ಇರು ಅಂತ ಹೇಳ್ಬಾರ್ದಿತ್ತು. ಲೋ ನೀನ್ ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ. ನಾನ್ ಯಾವತ್ತು ನ್ಯಾಯ ವಿರುದ್ಧವಾಗಿ ಮಾತಾಡೋದಲ್ಲ. ಕೇಳಿನಿ ಕಾಯ್ದೆ ಬಂದಿದ್ದು ನಿನ್ ಮಗುದು ತಪ್ಪೆ, ಕಾಯ್ಬೇಡ ಹೋಗು ಅಂದಿದ್ದು ನನ್ ಮಗುದು ತಪ್ಪೆ. ಇಬ್ರು ತಪ್ಪಿದ್ಯಲ್ಲ ಹೋಗ್ಲಿ ಬಿಡ್ತು. ಈಗೇನು ಕೇಳಿ ಈಗ ಗದ್ದಿಗೆ ಮೇಲಿರೋ ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ? ಏನ್ ಮಾಡ್ಬೇಕು? ಸಾಮಾನ್ಯ ಜನರು ಹೋರಾಟ ಮಾಡಿ ಸರಿಪಡಿಸ್ಬೇಕು. ಕರೆಕ್ಟಾ? ಹೀಗೆ ಕಣ್ಣು ಮನೆಯಲ್ಲಿ ಏನಾದ್ರು ತಪ್ಪು ನಡೆದ್ರೆ ನಾವು ಕುತ್ಕೊಂಡು ಮಾತಾಡಿ ಸರಿಪಡಿಸ್ಕೋಬೇಕು. ಒಬ್ಬರೊಬ್ಬರು ಒಳ್ಳೆ ಮಾತಾಡ್ತಾರೆ. ಮರು ನಿಮ್ಗಿದ್ರು ಎಲ್ಲಾರು ನೆನಪಲ್ಲಿ ಇಟ್ಕೊಳ್ಳೋ ವಿಷಯ ಮಾತಾಡಿದ್ರೆ ಮೆಚ್ಚಬೇಕಾದ್ರೆ ಅವಾಗ ಕೊಡ್ತಾ ಇರ್ತೀವಿ. ಹಲೋ ಮಾವಯ್ಯ. ಆಯ್ ಡ್ಯಾಡಿ. ಡ್ಯಾಡಿ ನಾನ್ ಸೀತಾ ಅಲ್ಲ ಗೀತಾ. ಗೀತಾ ತಾತ ಬಾ ಅಂದೆ ತಾನೆ. ಈಗೇನ್ ನಾನ್ ಮಾಡ್ಬೇಕು ಮಾಡಿರೋದು? ಈಗೇನಾಯ್ತು ಅಂತ ಆಡ್ತಿದ್ದೀರ ನೀವು? ಮಾಡೋ ಕೆಲ್ಸಕ್ಕೆ ನಾನೆಲ್ಲೂ ತಲೆ ಹಾಕಿ ತಿರುಗೋ ಹಾಗಿಲ್ಲ. ಹಾಗಾಗೋಗಿದೆ. ಅಯ್ಯೋ ದೇವ್ರೆ ವಿಚಾರ ಏನು ಅಂತ ತಿಳಿದ ಸುಮ್ಮನೆ ಬಾಯಿ ಬಂದಿಗೆಲ್ಲ ಬೈಬಿಡಿ ಡ್ಯಾಡಿ. ಏನಂತ ವಿಚಾರ ಹೇಳಿ. ಅದನ್ನು ನನ್ನ ಬಾಯಿಂದ ಕೇಳ್ಬೇಕಾ? ನೀನ್ ಮಾಡೋ ಕೆಲ್ಸಕ್ಕೆ ನನ್ನ ಮೈಯೆಲ್ಲ ಸುಟ್ಟು ಹೋಗುತ್ತೆ, ನನ್ನ ತಲೆಯೆಲ್ಲ ಸಿಡಿದು ಹೋಗುತ್ತೆ. ಡ್ಯಾಡಿ ನಾನೇನ್ ತಪ್ಪು ಮಾಡಿದ್ದೀನಿ ಹೇಳಿ. ಲೋ ಅವಳೇ ತಪ್ಪು ಮಾಡಿದಾಳೆ ಅಂತ ಹೇಳೋ ಸ್ವಲ್ಪ. ನನ್ಗೆ ಯಾಕೆ ಹೇಳ್ತೀಯ? ನನ್ನ ತಲೆಗೆಲ್ಲ ಗಂಟು ಹಾಕ್ಬೇಡ ನೀನು. ನಾವ್ ರಾಗು ಮದುವೆ ಆಗೋವರೆಗೂ ಗೀತಾ ನಿನ್ ಮಗಳು ಅದರಿಂದ ನೀನ್ ಹೇಳ್ಬೇಕು. ಡ್ಯಾಡಿ ಅದೇ ನೀವು ಹೇಳಿ. ನಾನೇ ಹೇಳ್ಬೇಕೇನೋ? ಏನು ಹೇಳಿ? ಕೇಳಮ್ಮ ನೀನ್ ಯಾಕೆ ಕಾಲೇಜ್ ಹೋಗಿಲ್ಲ? ನಾನೇ ಕೇಳ್ತೀನಿ. ಗೀತಾ ಇವತ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಹತ್ರ ಬಂದಾಗ ನೀನ್ ಏನಂತ ಹೇಳಿದೆ? ಇನ್ನೂ ಒಂದು ಪೀರಿಯಡ್ ಇದೆ ಮುಗಿಸ್ಕೊಂಡು ಬರ್ತೀನಿ ನೀನು ಹೋಗಿರೋ ಅಂತ ಹೇಳ್ದೆ ತಾನೆ. ಇಲ್ವಲ್ಲ ನಾನೆಲ್ಲ ಹೇಳ್ದೆ, ಇರು ಅಂತ ತಾನೇ ಹೇಳ್ದೆ. ನೋಡ್ದೇನೋ ನನ್ ಮಗಳು ಗೊತ್ತು ಕಣೋ, ಅವಳು ಯಾವತ್ತು ತಪ್ಪು ನುಡಿಯಲ್ಲ ಅವಳು. ಗೀತಾ ನಿಜ ಹೇಳು, ನೀನು ಹೋಗೋ ಅಂತ ಹೇಳ್ದೆ ತಾನೆ. ನೋಡ್ದೇನೋ ನನ್ ಎದುರಿಗೆ ನನ್ ಮಗಳು ಹೇಗ್ ಬೈದಾಗ ನೋಡೋ ನಿನ್ ಮಗ. ಸ್ವಲ್ಪ ಸುಮ್ಮನೆ ನಾಳೆ ದಿವಸ ನಿಮ್ ಮಗಳು ತಾಯಿ ಕೊಟ್ಟ ನಮ್ಮ ಆಮೇಲೆ ಯಾರೋ ಬೈತಾರೆ. ಮದುವೆ ಆಗಿದ್ ಮಾತ್ರಕ್ಕೆ ಹೆಂಗ್ ಬೇಕಂತ ಬೈಬೇಕಾ? ರಾಗು ಗೀತಾ ಅವ್ರಿಬ್ರಿಗೂ ಜಗಳ ಹಚ್ಚಿ ತಂದಿಡ್ಬೇಡ. ನಿಜ ಹೇಳು. ಹೇಳ್ತೀನಿರೋ. ನೋಡಿ ಡ್ಯಾಡಿ ನಡೆದಿಷ್ಟೇ ಅಷ್ಟೇ ಹೇಳಮ್ಮ. ಅವನು ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಹೇಳ್ದ. ನಾನು ಅದೇ ಹೇಳ್ತಿದ್ದು. ಕೇಳ್ತೀರಣ್ಣ? ಕೇಳ್ದ ಇವಾಗ ಅದು ತಿಳಿದ ತಪ್ಪು ಯಾರು ಅಂತ ಮೂಗು ಬುದಿಸ್ಬಿಡೋಣ ಅನ್ಸುತ್ತೆ ಇವ್ರುಗಳು ಮಾಡೋ ಕೆಲಸಕ್ಕೆ. ನೋಡೋದು ಶ್ರೀಪಾದ್ ಈಗ ಆದ್ರೆ ಇದು ಕೊನೆ ಕಾಣ ಹೊತ್ತಿಗೆ ನಾವು ಮನೆ ಮುಚ್ಚಿ ಬಿಡ್ಬೇಕಾಗ್ತದೆ. ಅದರಿಂದ ನನ್ನ ಮಾತು ಕೇಳು. ಈ ಬಾರಿ ಪರೀಕ್ಷೆ ಮುಗಿದ್ಮೇಲೆ ಮದುವೆ ಮಾಡಿಸ್ಬಿಡೋಣ. ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಮದುವೆ? ಅಣ್ಣ ಈಗಲೇ ಹೇಳೋ ಮದ್ವೆಗೆ ಅರ್ಜೆಂಟು. ಇನ್ನೂ 2 ವರ್ಷ ಟೈಮ್ ಇದೆ. ಡಿಗ್ರಿನಾದ್ರೂ ಮಾಡ್ಕೊಂಡ್ಬಿಡ್ತೀವಣ್ಣ. 2 ವರ್ಷ ಟೈಮ್ ಕೊಡಕ್ಕಲ್ಲ ಆಗಲ್ಲಪ್ಪ. ಬೇಕಾದ್ರೆ 2 ತಿಂಗಳು ಟೈಮ್ ಕೊಡ್ತೀವಿ. ಅದ್ರ ಡಿಗ್ರಿನಾದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕೂತ್ಕೊಂಡು ಬುಗ್ರಿನಾದ್ರೂ ಆಡ್ಕೊಳ್ಳಿ. ಏನ್ ಹೇಳಿ ನಿಮ್ ಮಾತಿನ ಅರ್ಥ? 2 ತಿಂಗಳಲ್ಲಿ ಡಿಗ್ರಿ ಮಾಡೋ ಸಾಧ್ಯವೇ? ನೀವು ಸ್ಟಡಿ ಅವಕಾಶ ಮಾಡ್ಕೊಡಿ. ಮುಂದುವರ್ಸಿ ಸ್ಟಡಿನ. ನಾವೇನು ನೀವಿಬ್ರು ಮದುವೆ ಮಾಡ್ಕೊಂಡು ಸಂಸಾರ ಮುಂದುವರ್ಸಿ ಅಂತ ಹೇಳ್ತೀನಿ. 2 ವರ್ಷ ಆದ್ರೆ 20 ವರ್ಷ ಹೋಗಿ ಇರೋ ಬರೋ ಡಿಗ್ರಿನೆಲ್ಲ ಮಾಡ್ಕೊಳ್ಳಿ. ಶ್ರೀಪಾದ ಆ ಮಾತೇನ್ ಕೇಳೋದು? ಈ ಬಾರಿ ಪರೀಕ್ಷೆ ಮುಗಿದ್ಮೇಲೆ ನಮ್ ಕೈಯಿಂದ ಅವ್ರಿಗೆ ಅಕ್ಷತೆ ಬಿಡ್ಬೇಕು, ಇಲ್ವಾ ಅದೇ ಅಕ್ಷತೆ ಕಾಳಿಂದ ನಮ್ಮ ಬಾಯಿಗೆ ಅವ್ರೆ ಹಾಕ್ಬೇಕು. ಏನಂತೀಯ? ಕರೆಕ್ಟ್ ಕಣ. ನೀನ್ ಹೇಳಿದ್ಮೇಲೆ ದೂಸರ ಮಾತೇ ಇಲ್ಲ. ನೋಡಿ ಛತ್ರ ಬಿಟ್ಕೊಂಡು ಬರೋಣ. ನೋಡಿ ನಡಿ ನಡಿ ಮಗ ನಡಿ. ಏ ಇನ್ನು ಅವತಾರ ಮಾಡ್ಕೊಳ. ಇದೇ ಅವತಾರ ಬಿಡ್ತೀಯಾ? ಹೋಗು ಫಾಯ್ದಾ ಮಾಡ್ಕೊಂಡು ಹೋಗು. ಇನ್ನೂ 2 ವರ್ಷ ಮದ್ವೆ ಬೇಡ ಅಣ್ಣ. ಆಗ ಮಾತಾಡೋಣ. ಸುಮ್ಮನೆ ಮಾತಾಡಿ ಮಾವಯ್ಯ
ಮಾವಯ್ಯ ಪ್ಲೀಸ್ ಮಾವಯ್ಯ ಮದುವೆ ಬೇಡ. ನೀವೇನೇ ಚಿಕ್ಕದಾಗ ಕೊಡಿದ್ರು ನಮ್ ತೀರ್ಮಾನ ತಿದ್ದೋಕೆ ಆ ಬ್ರಹ್ಮನಿಂದ ಸಾಧ್ಯ ಇಲ್ಲ. ಶ್ರೀಪಾದ್ರು ಎಷ್ಟಾತ ನಿಂದು? ಹೋಗಿ ಹಾಲು ತರಕಾರಿ ಹಣ್ಣು ಹಂಪು ಎಲ್ಲ ತಂದ್ಬಿಡು. ತಂದ್ಬಿಡು ಕರೆಕ್ಟ್. ಇಬ್ರು ಕೇರ್ ಮಾಡ್ಬಿಟ್ಟು ಹೋಗಿ ಚಾಪೆ ಹಾಸ್ಕೊಂಡು ಕೆಜಿಎಫ್ ಅಂತ ಕೂದ್ರು ಮಾಡೋಣ ಆಯ್ತಾ? ಎಂತ ಒಳ್ಳೆ ಹಿಡಿಯಲ್ಲೋ ಹಂಗೆ ಮಾಡಲ್ಲ. ಪರೀಕ್ಷೆ ಮುಗಿದು ಇನ್ನು 3 ತಿಂಗಳಿದ್ರೆ ಈಗಲೇ ತಂದು ವ್ಯಾಪಾರ ಮಾಡ್ಬೇಕಂತ ಅಷ್ಟೇ. ನಡಿ ಸತ್ರ ಬುಕ್ ಮಾಡಿದ್ರೆ ಸಾಕು. ನಡಿ ಗೋ ಶ್ರೀಕಂಠ, ನಾನೇನೋ ಮರ್ತಿರೋಗಿದೆ ಕಣ. ನಾನು ಮರ್ತಿದ್ದೀನಿ ಕಣ. ನೀನೇ ಬೈಯೋದಾದ್ಮೇಲೆ ಏನೋ ಮರ್ತಿದ್ದೀನಿ ಅಂದ್ರೆ ಏನ್ ಮಾಡ್ತೇನೆ ಕರ್ನಾಟಕ ಜೇಬ್ನಲ್ಲೇ ಇದೆ. ಮುಕ್ಕು ಮೇಲೆ ಊಟ ನೋಡ್ಕೋ. ಅದಲ್ಲ ಕಣ, ನಾನು ಬೇರೆ ಏನೋ ಮರ್ತಿದ್ದೀನಿ. ನಾನು ವಾಕಿಂಗ್ ಸ್ಟಿಕ್ ಎಲ್ಲ ಇದೆ. ಕೈಯಲ್ಲೇ ಇದೆ. ಡ್ಯಾಡಿ ಏನಮ್ಮ ಬೇಡ. ಅಯ್ಯೋ ಪಾಪಿ ಅದು ಬೇಡ ಮಾತಾಡ್ತಿರ್ಬೋದು. ಬೇಡ. ಏನು ಮಾಡೋದಿಲ್ಲ. ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಗೀತಾ. ಗೀತಾ, ನೀನು ನಾನು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಯಾರು ನಾನ? ಖಂಡಿತವಾಗಿಲ್ಲ. ಹೇಳ್ರಾಗು. ನೋಡಿ ಗೀತಾ, ಹುಟ್ಟಾಗಿಂದ ಇಬ್ರು ಒಟ್ಟಿಗೆ ಬೆಳೆದು ಒಟ್ಟಿಗೆ ಆಡಿ ಒಟ್ಟಿಗೆ ಓದಿರೋರು. ಇಂಥದ್ರಲ್ಲಿ ನಾನು ನಿಂತೆ ತಾಳಿ ಕಟ್ಟಿ ಗಂಡ ಅಂತ ಕರ್ಸ್ಕೊಳ್ಳೋದೇ ಆಗ್ಲಿ ಅಥವಾ ನಿನ್ನ ಹೆಂಡತಿ ಅಂತ ಕರೆಯೋದೇ ಆಗ್ಲಿ ನನಗೊಂಚೂರು ಇಷ್ಟ ಇಲ್ಲ. ರಾಘು, ಈ ಯೋಚನೆ ನನ್ಗೆ ಯಾವತ್ತೋ ಬಂದಿತ್ತು. ನಾನೇನಾದ್ರೂ ನಿನ್ನ ಹತ್ರ ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೊಳ್ತೀಯ ಅಂತ ನಾನು ಹೇಳಿದ ಅಷ್ಟೇ. ಆದ್ರೆ ಈ ವಿಚಾರನ ನಮ್ ತಂದೆಗಾಗ್ಲಿ ಮಾವಯ್ಯಂಗಾಗ್ಲಿ ಅದ್ ಹೇಗ್ ತಿಳಿಸೋದು? ಅವ್ರಿಗೆ ಕೊಡ್ತಾರೆ ನಂಬಿಕೆ ನನ್ ಬಿದ್ದಾರಾಗು. ಏನ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಗೀತ. ಹಾ ರಾಘು, ಇದಕ್ಕೆ ಆಚಾರ್ಯ ಹತ್ರ ಸಲಹೆ ಕೇಳಿದ್ರೆ ಹೇಗೆ? ಹಾ, ವೆರಿ ಗುಡ್ ವೆರಿ ಗುಡ್. ನಿನಗೆ ಉಪಾಯ ಉಳಿದೇ ಇದ್ರು ಉಪಾಯ ಹೊಡ್ಬೇಕಾದ್ರೆ ತಲೆ ಹೊಡ್ತಲ್ಲ. ಸಾಕು ಸಾಕು, ಮತ್ತೆ ಆಚಾರ್ಯ ಕೇಳಿ. ಆಚಾರ್ಯ, ಆಚಾರ್ಯ, ನಿಮ್ ಹತ್ರ 10 ನಿಮಿಷ ಬಿಡಿದ್ರೆ ಒಂದ್ ವಿಷಯ ಮಾತಾಡೋದಿತ್ತು. ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಏನು ಇಲ್ಲ, ಕೇಳಿಸ್ಕೊಳ್ಳಿ. ನೋಡಿ ಆಚಾರ್ಯ, ನಾನು ಹೇಳೋ ವಿಷಯ ನಿಮ್ ಕಿವಿಲೇ ಇರ್ಬೇಕು. ನಾಲ್ಗಿದೆ ಅಂತ ಯಾರನ್ನು ಬಾಯಿಡಬಾರ್ದು. ಹಾಗಂತ ಪ್ರಾಮಿಸ್ ಮಾಡಿ ವಿಷಯ ಮುಂದುವರ್ಸೋಣ. ವಿಷಯ ಯಾಕೋ ಸ್ವಲ್ಪ ಖಾರವಾಗಿರುವಾಗಿದೆ. ನಾನ್ ಪ್ರಾಮಿಸ್ ಮಾಡೋಕ್ಕೂ ಮೊದಲು ನೀವು ನನಗೊಂದು ಪ್ರಾಮಿಸ್ ಮಾಡ್ಬೇಕಲ್ಲ ದೇವ್ರು. ಅದ್ಯಾಕ ಆಚಾರ್ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ಬೇಕು? ಹೌದ್ ತಾಯಿ, ಈ ಮನೆಯಲ್ಲಿ ನನ್ನ ಸರ್ವಿಸ್ 15 ವರ್ಷ ಆಗ್ತಾ ಬಂತು. ಈಗ ನೀವು ನೋಡಿದ್ರೆ ದುಡ್ಡು ಪ್ರಾಮಿಸ್ ಅಂತಿದ್ದೀರ. ನಾನ್ ಪ್ರಾಮಿಸ್ ಮಾಡೋದು, ಮಾಡಿದವರ ಕಿವಿ ಬಿಡೋದು, ಅವ್ರು ನನ್ನ ಕೆಲಸದಿಂದ ತೆಗೆದಾಗ ನೀವಿಬ್ರು ನನಗೆ ಕೆಲಸ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ, ಆಮೇಲೆ ಅದೇ ವಿಷಯದಲ್ಲಿ ಮಾತಾಡೋಣ. ಅದರಲ್ಲಿ ಏನು ಆಗಲ್ಲ ಆಚಾರ್ಯ. ಹಂಗೂ ಒಂದ್ ಮೇಳ ತರ ಆಯ್ತು ಅಂತ ಹೇಳ್ಕೊಳ್ಳಿ. ನಾವು ಮುಸ್ಲಿಮರವರೆಗೂ ಸುಮ್ಮನೆ ನಿಮ್ ಮನೇಲಿ ಉಳಿಸ್ಕೋತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ. ಈಗ ನೋಡಿ, ಪರೀಕ್ಷೆಗೂ ಮುಂಚೆನೆ ನನಗೂ ಅವ್ರಿಗೂ ಮದುವೆ ಮಾಡಬೇಕು ಅಂತ ಕೂತಿದ್ದಾರೆ. ಗೊತ್ತಾಯ್ತು ಬಿಡಿ, ಪರೀಕ್ಷೆಗೂ ಮುಂಚೆ ನೀವಿಬ್ರು ಮದುವೆ ಮಾಡಿಸ್ಬೇಕು ಅಂತ ತಾನೇ ಹೇಳ್ತಿರೋದು. ಸ್ವಲ್ಪ ಏನೋ ಒಂದು ಈಗ ಕೇಳಿಸ್ಕೊಡ್ರಿ. ಪರೀಕ್ಷೆಗೂ ಬಂತಲ್ಲ, ನಮಗೆ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಬೇಡ ಯಾಕೆ ತಾಯಿ? ನಮ್ಗಿಬ್ರಿಗೂ ಇಷ್ಟವಿಲ್ಲ. ಯಾವಾಗ ಇಷ್ಟ? ಯಾವಾಗ ಇಷ್ಟವಿಲ್ಲ ನೋಡಿ ಆಚಾರ್ಯರೇ, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ನಿಮ್ ಮದುವೆನ ನಡೀತರಾಗ್ ಮಾಡಿ ಪ್ಲೀಸ್. ಪುಣ್ಯ ಬರುತ್ತೆ. ಎಷ್ಟು ದಿನ ಈ ಮನೆಯಲ್ಲಿ ಸಾಂಬಾರಿಗೆ ಹುಳಿ ಹಿಂಡ್ತಿದ್ದೆ, ಈಗ ನೀವು ನೋಡಿದ್ರೆ ಸಂಸಾರಕ್ಕೆ ಹುಳಿ ಹಿಂಡುವಂತಿದ್ದೀರ. ಆಯ್ತು, ಇನ್ನೆರಡು ನಿಂಬೆ ಹಣ್ಣು ಎಕ್ಸ್ಟ್ರಾ ಹೆಚ್ಚಬೇಕಾಗುತ್ತೆ. ಆಚಾರ್ಯ, ಹಿಂಡೋದಿದ್ದೀರಾ? ಒಂದ್ 4 ಹಿಂಡು ಬಿಡಿ. ಎಷ್ಟು ಸಿಗಬೇಕು ನನಗೆ ಚೆನ್ನಾಗಿ ಗೊತ್ತು, ಮುಂದುವರಿಸಿ. ಅದು ಒಪ್ಕೊಂಡ್ರಲ್ಲ, ಈಗ ನಮ್ಮ ಮುಂದೆ ಏನ್ ಮಾಡೋದು ಹೇಳಿ? ಮುಂದೆ ಅವರಿಬ್ರು ಚಿಕ್ಕನಿಂದ ಸ್ನೇಹಿತ, ಹೇಗಾದ್ರೂ ಮಾಡಿ ಅವರಿಬ್ರ ಮಧ್ಯೆ ಜಗಳ ಬಂದಿಡಬೇಕು.
ಅಲ್ಲ ಆಚಾರ್ಯ, ಅವ್ರಿಬ್ರು ಚಿಕ್ಕವನಿಂದ ಸ್ನೇಹಿತರು ಅಂತೀರಾ? ಹಾ. ಅವ್ರ ಮೇಲೆ ಏನ್ ಜಗಳ ತರೋದು? ಅದಕ್ಕೆ ಹೇಳೋದು ನಿಮ್ಮಿಬ್ಬರದು ಅನುಭವ ಸಾಲದು ಅಂತ. ಹಾಗಾದ್ರೆ ಏನ್ ಮಾಡೋದು? ಅದನ್ನು ನಾನೇ ಹೇಳ್ಕೊಡ್ಬೇಕೆ? ಹೇಗಾದ್ರೂ ಮಾಡಿ ಯಾವ್ದಾದ್ರು ನೆಪ ಇಟ್ಕೊಂಡು ನೀನ್ ಹಾಗೆ ನೀನ್ ಹೀಗೆ ಅಂತ ಜಗಳ ಶುರು ಮಾಡಿ ಅವ್ರು ಬಂದ ತಕ್ಷಣ ಅವರಿಬ್ಬರಿಗೂ ಜಗಳ ಶುರುಬಿಟ್ಟು ಇದನ್ನು ಜಾಗ ಖಾಲಿ ಮಾಡಿ. ಹ? ನೀನ್ ಹಾಗೆ ನೀನ್ ಹಾಗೆ ನೀನು ಅವ್ರು ಬಂದ್ರು, ಇಷ್ಟು ಸಾಲದು, ಇನ್ನು ಜೋರಾಗಿ ಜಗಳ ಮಾಡ್ಬೇಕು. ಮಾಡಿ 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 ಮಾಡಿ. ನೀನೇ ಕಣ ಅಂದಿದ್ದು? ನೀನು ಫಸ್ಟ್ ಅಂದಿದ್ದು. ಅವ್ನು ಕಣ, ನಾನು 3 ಸಲ ಸಾವು ಸರಿ ಅದಕ್ಕೆ ನೀನ್ಯಾರು? ಏನಮ್ಮ ಜಗಳ? ಅಣ್ಣ, ನಾನ್ ಮಾತ್ರ ಕಡೆ ಖಂಡಿತವಾಗಿ ನನ್ನ ಮದುವೆ ಆಗಲ್ಲ. ನಾನೆಲ್ಲ ವಿಚಾರಿಸಿ ಹೋಗಿ ನೀನು. ನೋಡಿದ್ರ ಹೇಳಿ ನನ್ನ ಶೂಟ್ ಪದಕ್ಕೆ ಅಂತ ಬೈತಾನೆ. ಕಣ್ಸ ಅದನ್ನು 4 ಮಾತಂದ್ರೆ ಪರವಾಗಿಲ್ಲಮ್ಮ. ಎಷ್ಟಾಗಿ ನೀನ್ ಹೆಣ್ಣು ಬಾಯಿ ಮುಚ್ಕೊಂಡು ಕೇಳಬೇಕು. ಓ ಕೇಳ್ಬೇಕು. ಡ್ಯಾಡಿ! ಯಾಕೋ ಕೇಳ್ಬೇಕು? ನನ್ನ ಮಗಳದ್ದು ಏನೋ ತಪ್ಪಾಗಿರೋದು ಕೇಳುವಂತದ್ದು. ತಾಯಿಯಿಂದ ಮಗಳು ಅಂತ ತುಂಬಾ ಮುದ್ದಾಗಿ ಸಾಕಿದ್ರ ಡ್ಯಾಡಿ. ನನ್ನ ಮಗಳನ್ನೇ ಮಟ್ಟಿ ಮಾಡಬೇಡಿ ಡ್ಯಾಡಿ. ನೋಡ್ದೇನೋ ನನ್ನ ಮಗಳು ಕಂಡ ನೀನ್ ನೋಡು. ಈ ಪಾತ್ರ ಮೊಸಳೆ ಕಣ್ಣಿಯೋ ಡ್ಯಾಡಿ ನೀನ್ ಒಳಗ್ ಹೋಗಮ್ಮ, ನಾನೆಲ್ಲ ಸರಿ ಮಾಡಿಸ್ತೀನಿ. ಗಂಟೆ ಮಾಡಬೇಡಿ ಡ್ಯಾಡಿ. ಹೋಗಮ್ಮ. ನಿನ್ ಮಗ ಹಿಂಗೇನೋ ಭಯ ನನ್ನ ಮಗಳಿಗೆ? ನೋಡೋ, ನಿನ್ ಮಗಳ ಪರನೇ ವಯಸ್ಸು ಬರ್ತಿದ್ಯಾ? ಅವಳು ಆಡಿದ್ದು ಅಂತಿದ್ದಲ್ಲ, ಸರಿನಾ? ಇಂಥವಳನ್ನ ನಮ್ಮ ಮನೆ ಸೊಸೆ ಹಾಕಿ ಮುಗಿಸ್ಕೊಂತೇನೋ? ನಿನ್ ಮಗ ಮೇಲಿಂದ ಉದುರಿದಾರೇನೋ? ಗಿಳಿಯಾಗಿ ಸಾಕಿರೋ ನನ್ ಹುಡುಗಿನ ಗಿಳಿನ ಬಾಯಿ ಬಿಡ್ಲಿಲ್ಲ ನಾನು. ಇರು ಅಂತ ಇಲ್ಲಿ ಯಾರು ಬೇಡ್ಕೊಂತ ಇಲ್ಲ. ನನ್ ಮಗ ಮದುವೆ ಆಯ್ತೀನಿ ಅಂದ್ರೆ ಸಾವಿರ ಹುಡುಗಿ ಕ್ಯೂ ಅಲ್ಲಿ ನಿಂತದ. ನನ್ ಮಗಳಿಗೆ ಏನೋ ಕಡಿಮೆ, ಅವಳು ಹೂ ಅಂದ್ರೆ ಸಾಕು A to Z ಹುಡುಗರು ನಿಂತಾರೆ ಕ್ಯೂ ಅಲ್ಲಿ. ನಿನ್ ಮಗಳಿಗೆ ತಪ್ಪಿಲ್ಲ, ಸುಮ್ನಿರೋ. ಏನ್ ನನ್ ಮಗಳು ತಪ್ಪು? ನಿನ್ ಮಗನ್ ಮಾಡಿ ಊಟ ನವೀನ ಊಟ ಮಾಡಿಲ್ವಾ? ಸರಿ ಸರಿ ಮಾಡೋದು ನೋಡಿ. ಟೈಮ್ ಸರಿ ಊಟ ಮಾಡ್ಬೇಕಪ್ಪ. ಬಾಬಾ ಹೇಳ್ರಿ ಆಚಾರ್ಯ ಊಟ. ರಾಘು, ಏನೋ ನಾವು వచ్చిದ ಪಟ್ಟಕ್ಕೆ ಆಚಾರ್ಯ ಟ್ವಿಸ್ಟ್ ಅನ್ಸ್ಬಿಟ್ರಲ್ಲ. ಹೌದು ಗೀತಾ. ಅಲ್ಲ ಗೀತಾ, ಅವ್ರಿಬ್ರು ಅಷ್ಟೆಲ್ಲ ಜಗಳಾಡ್ತಿದ್ರು, ಆಚಾರ್ಯ ಬಂದ ತಕ್ಷಣ ಹಾಗೆ ಹೋಗ್ಬಿಟ್ರಲ್ಲ. ಹೌದು, ಇನ್ನು ನಮ್ ತಂದೆನೋ ಊಟ ಮಾಡಿದ್ಮೇಲೆ ಜಗಳ ಎಲ್ಲ ಮಾಡ್ಬಿಡ್ತಾರೆ. ಮಾವ ಏನೋ ಅವರು ಸುಮ್ಮನಾಗ್ಬಿಡ್ತಾರೆ. ಏನೋ ಮಾಡೋದೀಗ. ಹೌದು ಗೀತಾ. ದೇವರು, ನೀವು ಊಟಕ್ಕೆ ಬರ್ತೀಯಾ? ರೀ ಅವ್ರು ಜೋರ್ ಜಗಳ ಆಡ್ತಿದ್ರು. ಬಂದು ಒಂದ್ ಕ್ಷಣಕ್ಕೆಲ್ಲ ಹಾಳು ಮಾಡ್ಬಿಟ್ರಲ್ರಿ. ಇದುವೇ ಗ್ರಹಚಾರ ಆಯ್ತಲ್ಲ. ನಾನ್ ಜಗಳ ನೆನೆಸ್ತೆ ಹೋಗಿದ್ರೆ ಅವರಿಬ್ಬರು ನನಗೆ ಜಗಳ ಬಂದ್ಬಿಡ್ತಿದ್ರು ಅಷ್ಟೇ. ಅಲ್ರಿ, ಹಾ. ನೀವ್ ಹಾಕಿದ ತಾರಲ್ಲಿ ಫೇಲ್ ಆಯ್ತಲ್ಲ, ಏನ್ ಮಾಡೋದು? ನಾನು ಅದೇ ಯೋಚನೆ ಮಾಡ್ತೇವೆ. ನೋಡ್ರಿ, ಅವ್ರಿಬ್ಬರಲ್ಲಿ ಒಂದು ಪದ್ಧತಿ ಇದೆ. ನಿಮ್ ತಂದೆ ಏನಾದ್ರು ಬೇಕಾದ್ರೆ ಇವ್ರ ತಂದೆ ತರ್ತಾರೆ, ಇವ್ರ ತಂದೆ ಏನಾದ್ರು ಬೇಕಾದ್ರೆ ನಿಮ್ ತಂದೆ ತರ್ತಾರೆ. ಮೊನ್ನೆ ನೋಡಿ, ನಿಮ್ ತಂದೆಗೆ 1 ಜೋಡ ಎಕರೆ ಬೇಕಿತ್ತು, ಇವ್ರ ತಂದೆಗೆ 2 ಜೋಡ ತಂದು. ಅಷ್ಟಕ್ಕೂ ನಿಮ್ ತಂದೆಗೂ ಮರೆಯುವಂತಾಗಿರೋದು ಒಳ್ಳೇದಾಯ್ತು ಬಿಡಿ. ಏನ್ರಿ, ನಮ್ ತಂದೆ ಅಂಟಿಸ್ಕೊಳ್ತಾ ಇದ್ರೇನು? ಇಟ್ಟಿಸ್ತಾ ಇಲ್ಲ ತಾಯಿ, ಅದರಿಂದ ಒಂದು ಒಳ್ಳೆ ಐಡಿಯಾ ಬಂತು. ಐಡಿಯಾ? ಹಾ. ಏನು ಐಡಿಯಾ? ಇವತ್ತು ರಾತ್ರಿ ನಿಮ್ ತಂದೆಗೆ ಒಂದು ರೋಡ್ ಉಂಡ ಹಾಕಿ ಉಂಗ್ರ? ಆಮೇಲೆ ನೀವು ನಿಮ್ ತಂದೆ ಹತ್ರ ಹೋಗಿ ಗೊತ್ತಿಲ್ಲದೆ ಒಡವೆ ಬಿಡು ಮಾಡ್ಕೊಂಡವ್ರೆ ಹಂಗೆ ಹಿಂಗೆ ಅಂತ ಚಲಾಚ್ಬಿಡಿ. ಆಮೇಲೆ ನೋಡಿ, ಕುರುಕ್ಷೇತ್ರ. ಯಾವ ಕ್ಷೇತ್ರ? ಮುನಿಸ್ವಾಮಿ ಕ್ಷೇತ್ರ. ಕುರುಕ್ಷೇತ್ರ, ಕುರುಕ್ಷೇತ್ರ. ಸರಿ ಆಚಾರ್ಯ. ಆಯ್ತಾ? ಓಕೆನಾ? ಬನ್ನಿ ಆಗೋದು. ಆಚಾರ್ಯ, ಈ ಪ್ಲಾನ್ ಏನಾದ್ರು ಒಟ್ಟಾಗಿಲ್ಲ ಅಂದ್ರೆ? ನೀವು ಲಕ್ಷ್ಮಣ್ ಹಾಕಿ ಆಗಿಲ್ಲ ಅಂದ್ರೆ ದೊಡ್ಡ ಅಕ್ರಮ ಕೊಡ್ತೀನಿ. ಆಯ್ತಾ? ಹೌದು, ಅದು ಇದು ಬೆಸ್ಟ್ ಐಡಿಯಾ. ಬನ್ನಿ. ಆಯ್ತಾ? ಟ್ರೈ ಮಾಡೋಣ. ಈಗ ಊಟ. ಹೌದೇನೋ? ಹಾಗಿದ್ರೆ ಇಷ್ಟು ದಿವಸ ನೀನ್ ಯಾಕೆ ಹೇಳಿಲ್ಲ? ನಂಗೆ ಗೊತ್ತಿತ್ತು. ನಿನ್ನೆ ರಾತ್ರಿ ಅಪ್ಪ ಅಮ್ಮ ಇಬ್ರು ಮಾತಾಡೋದ್ನ ನಾನೇ ನನ್ ಕಿವಿಯಾರೆ ಕೇಳಿಸ್ಕೊಂಡೆ. ಅಷ್ಟೇ ಅಲ್ಲ, ಇನ್ನು ಎಷ್ಟೋ ಓಡೋಗಳನ್ನ ಮಾಡಿ ಬೇಕಾಗಿದ್ದಾರಂತೆ. ಹೇಳೋದೆಲ್ಲ ನಿಜ ತಾನೆ? ನಾನ್ ಯಾಕಲ್ಲ ಸುಳ್ಳು ಹೇಳಿ, ನಿಮ್ಮಿಬ್ರಿಗೂ ತಂದಿದ್ದೆ ತಮಾಷೆ ನೋಡಕ್ ತಂದೆ ನಾಸನ. ಸರಿ ಸರಿ, ನೀನ್ ಒಳಗಿರು.
ಇಲ್ಲಿ ಡ್ಯಾಡಿ ಕೊಡಿಸ್ತೀರ ತಾನೇ? ಕೊಡಿಸ್ತೀನಿ ಬಾರಮ್ಮ. ಅಯ್ಯ ನೀವು ಕೊಡಿಸ್ಲೇಬೇಕು ಡ್ಯಾಡಿ ನಮ್ಗೆ. ನಿನಗೇನು ಈಗ ಕಾಲೇಜಿಂದ ಮನೆಯಿಂದ ಕಾಲೇಜಿಗೆ ಒಂದು ಅಡ್ಡ ಲಾರಿ ಬೇಕು ತಾನೆ? ಲಾರಿ ಅಲ್ಲ ಡ್ಯಾಡಿ, ಸ್ಕೂಟರ್ ತಾನೆ? ಕೊಡಿಸ್ತೀನಿ ಬಿಡು. ಈ ಒಳ್ಳೆ ಚಿಕ್ಕ ಹುಡುಗಿ ತರ ಬಿಡ ಮಾಡಿ ಕೈನ ಹೋಗು. ಕಾಲೇಜಿ ಟೈಮ್ ಆಗಿಲ್ಲ, ಕಾಲೇಜಿ ಟೈಮ್ ಆಗಿಲ್ಲ. ಹೋಗು ನೀಟಾಗಿ ರೆಡಿ ಆಗು. ಹೋಗು. ಏನಯ್ಯ ಪೇಪರ್ ವಿಶೇಷ? ಪೇಪರ್ನಲ್ಲೇನು ವಿಶೇಷ ಅಲ್ಲ, ಈ ಮನೇಲಿ ವಿಶೇಷ ನಡೀತಿದೆ ಅಷ್ಟೇ. ಮನೇಲಿ ವಿಶೇಷನ? ಅದೇನೇ ನಾನ್ ಕಂಡಿರೋದು. ಹೇಗೋ ಕಾಣುತ್ತೆ, ಹೇಗ್ ಕಾಣ್ತೀನಿ ಅಂತೀನಿ. ನಮ್ಗೆ ಕಾಣ್ದಲ್ಲಿ ಇರ್ಬೋದು, ಬೇರೆ ಕಾಣಲ್ಲ ಅನ್ಕೊಂಡಿದ್ದೇನು. ನಾನು ಇಷ್ಟು ದಿವಸ ನಿಮ್ಗೆ ಮರ ಒಂದೇ ಅನ್ಕೊಂಡಿದ್ದೆ, ಇವಾಗ ಗೊತ್ತಾಗ್ತಿದೆ ಮನೆ ಆಡ್ಬಿಟ್ಟಿಲ್ಲ ಇದೆ ಅಂತ. ಯಾಕೋ ಈ ತರ ಮಾತಾಡ್ತಿದ್ಯಾ? ನೋಡು, ಈಗೆಲ್ಲ ಮಾತಾಡ್ಬೇಡ ನೀನು. ನನ್ ಮನ್ಸು ನೋವಾಗುತ್ತೆ. ಅದೇ ತಪ್ಪು ಮಾಡಿದೀನಿ ಅಂತ ಹೇಳು. ತಪ್ಪು ನಿಂದಲ್ವೋ? ನಂದು ಹೊಡೆಯೋದೆಲ್ಲ ಒಂದು ಅಂದ್ಕೊಂಡಲ್ಲ, ಅದು ನನ್ನ ತಪ್ಪು. ಕೈ ಹೆಂಡತಿಗಿಂತಲೇ ಹೆಚ್ಚಿನ ವಿಶ್ವಾಸ ನಿಮ್ಮ ಮೇಲೆ ಇಟ್ಕೊಂಡಿದ್ದೆ. ನಾನು ಒಂದ್ ಜೊತೆ ಎಕ್ಳ ತಂದ್ರೆ ನೀವು ಒಂದ್ ಜೊತೆ ಎಕ್ಳ ತಂತಿದ್ದೆ. ಆ ವಿಶ್ವಾಸ ಏನಾದ್ರು ಉಳಿಸ್ಕೊಂಡಿದ್ದೇನೋ? ನೀನು ಕಲ್ತಿರೋ ಮಾತೆಲ್ಲ ನನ್ನ ಹತ್ರ ಖರ್ಚು ಮಾಡಬೇಡ. ನೀನು ಏನ್ ಹೇಳ್ಬೇಕಂತಿದ್ದೆ ನೇರವಾಗಿ ಹೇಳಿ ಸಾಯಿ. ಇದೇನಾದ್ರು ಕೈ ಕೈ ಅಲ್ಲ, ಇತ್ತೋಡೋ ಕೈ ಉಲ್ಟಾ ಇಟ್ಕೊಂಡು ಏನಂದ್ರೆ ಏನೋ ಹೇಳಿ. ಬೇರೆ ನೋಡೋ ಉಂಗ್ರ ಇಷ್ಟು ಚೆನ್ನಾಗಿದೆ. ಯಾವಾಗ ತಂದ್ಕೊಟ್ಟೆ? ತಂದ್ಕೊಂಡಿಲ್ವೋ? ತಂದು ಹಾಕೊಂಡಿದ್ಯಾ, ಅದು ನಾನು ತಿಳಿದ್ರು ಆಗಿತ್ತು. ಇವತ್ತು ಬೆಳಗ್ಗೆ ನಮ್ ರಾಘು ಹೇಳ್ದಾಗ ಸುಳ್ಳು ಅಂದ್ಕೊಂಡೆ, ಆದ್ರೆ ಇವಾಗ ಗೊತ್ತಾಗ್ತಿದೆ ನೀನ್ ಮಾಡ್ತಿರೋ ಕೆಲಸ ಎಂತದು ಅಂತ. ಇದು ಯಾವಾಗ ಬಂತು, ಹೇಗ್ ಬಂತು ಅಂತ ದೇವರಾಣಿಗೂ ನನಗೆ ಗೊತ್ತಿಲ್ಲ ಕಣೋ. ನಾನು ಇವತ್ತೇ ನೋಡ್ತಿರೋದು. ನಾನು ಇವತ್ತೇ ನೋಡ್ತಿರೋದು. ಇವತ್ತೇ ನೋಡಿ ಒಳ್ಳೇದಾಯ್ತು. ನಿನ್ ಬಗ್ಗೆ ಒಂದು ತೀರ್ಮಾನ ಬರಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಲ್ಲ, ತುಂಬಾ ಥ್ಯಾಂಕ್ಸ್. ಬೇಡ, ನೀನ್ ಹಾಕೊಳ್ಳಪ್ಪ. ನನ್ಗೆ ಆಗ್ಬೇಕಪ್ಪ, ಕಂಡರ್ ಹೊಡೆಯೋ ಪೈಸಾ ಕೆಟ್ಬಿಡ್ತೀನಿ. ನನ್ ಕುಲುಕಿಲ್ವೋ? ಇದೇ ಕೊಡೆ ಕನೆ ಮದ್ದು ಎಲ್ಲ ಇವತ್ತೇನೆ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನನ್ ಯೋಚನೆ ನಿನಗ್ ಬೇಡ, ನಿನ್ ಯೋಚನೆ ನನಗ್ ಬೇಡ. ನೋಡ, ದುಡುದ್ ಬೇಡ ನೀನು. ಇದರಿಂದ ವಿಶ್ವಾಸ ಕೆಡುತ್ತೆ. ಕೆಡೋದೇನೋ ಬಾಕಿ ಇದೆ, ಈಗ ಆಲೆ ಕೆಟ್ಟಿದೆ. ಬರೀ ಕೆಟ್ಟಿಲ್ವೋ, ಸ್ಕೂಲ್ಗೆ ಹೋಗಿದೆ. ಮೊದ್ಲು ನಿನ್ ಮಗಳಿಗೆ ಬೇರೆ ಕಡೆ ಹೊರ ನೋಡ್ಕೊ. ನಮ್ ರಾಗುಗೆ ನಿಮ್ ಗೀತನ ತರಕ್ ನನ್ಗೆ ಇಷ್ಟ ಇಲ್ಲ. ಅಷ್ಟೇನಾ? ಅಷ್ಟೇ. ಹೋಗಲು ಏನ್ ಅಪ್ಪ ಮಗ ಮೇಲಿಂದ ಉದುರಿದೀರಾ? ಅದಕ್ಕೆ ಬೇರೆ ಸಂಸಾರ ಸಿಗೋದೇನೋ? ಇದೆಲ್ಲ ಜಾಸ್ತಿ. ನಾನೇನ್ ಕೊಟ್ಟಿದ್ದೀನಿ ಎಲ್ಲ ಕೊಡೋ. ಕೊಡೋ ಅಂತ ಸನ್ಮಾನ ಶಬ್ದ ಗೊತ್ತಿತ್ತು. ನನ್ ಸ್ವಲ್ಪ ಕಾಲ ಹೊಡಿತಾರ ನೀನು. ಮೊದ್ಲು ನನ್ ಪ್ಯಾಂಟ್ ಬಿಟ್ಕೊಡು. ಏನ್ ಬಂಗಾರದ ಪ್ಯಾಂಟು? ಏನು ಪ್ಯಾಂಟ್ ಉಂಟು? ತಗೊಳ್ಳೋ ನೀನ್ ಪ್ಯಾಂಟ್ ತಗೊಳ್ಳೋ. ಒಳ್ಳೆ ಮಾಡ್ಕೊಡ್ತೀನೋ, ವಾಶ್ ಮಾಡ್ಕೊಡ. ನಾನು ಗೋಬಿಯ ನೀನು ವಾಶ್ ಮಾಡೋಕೆ. ನಿನ್ ಮಗ ಹಾಕಿದ್ದಾನಲ್ಲ ಬಂಗಾರದ ಮನುಷ್ಯ, ಅವ್ನಿಗೆ ಕೂಡ ವಾಶ್ ಮಾಡ್ಕೊಡ್ತಾನೆ. ಹೌದಾ? ಹಂಗ ತಗೋ, ನೀನ್ ಕೊಡ್ಸಿರೋ ವಾಚ್ ನೋಡು. ಮಾತಾಡ್ತೀನೋ? ಮಾತಾಡ್ತೀಯ? ಪ್ಯಾಂಟ್ ತೊಳಿತೇನೋ? ನೋಡು ನೋಡು. ₹1,000 ವಾಚ್ ಅಟ್ಟದ ಮೇಲೆ ಹೊಸಿದ್ದೇನೋ? ನಿನ್ ಬಂದ್ ಸಾಯ. ನಿನ್ ಮಾಡ್ತಿದ್ದೇಳಿ ರೀ ಆಚಾರ್ಯ ಬರೀ. ನಿನ್ ಕೈಲಾಗ ಅಂತ ಆಚರಣೆ ಕೂಗ್ತಿದ್ಯಾ? ನನ್ನ ಕೈ ಆಗಲ್ಲ. ಆಚಾರ್ನ ಕರೆದಿದ್ದು ನೋಡ್ತಾ ಇರು. ಆಚಾರ್ನ ಕಳಿಸಿ ರೈಲ್ವೆ ಸ್ಟೇಷನ್ ಕಳಿಸಿ ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಡ್ಬಂದು ನಿನ್ನ ಮೈಕೈ ಮುಗಿಸ್ಲಿಲ್ಲ. ನನ್ನ ಹೆಸರು ಶ್ರೀಕಂಠ ಅಂತ ಕಣ. ಪುಟ್ಟ, ನಿನ್ನ ಹೆಸರು ಶ್ರೀಪಾದ. ಶ್ರೀಪಾದನೆ ಅಲ್ಲ. ಆಚಾರ್ಯ ಬಂದ್ರೆ ಇಲ್ಲಿ. ಬರ್ರಿ ಇಲ್ಲಿ. ಆಚಾರ್ಯ ಇವತ್ತು ನಾನು ಕರೆದಿದ್ದೀವಿ ಬರ್ರಿ. ಹೇಳಿದ್ರು ನೋಡ್ರಿ, ನಾಳೆಯಿಂದ ಯಾವುದೇ ಕಾರಣಕ್ಕೂ ಆ ಮಗು ನೀವು ಅಡಿಗೆ ಮಾಡಾಕೋದು. ಆಚಾರ್ಯ ಈ ಮನೆ ಕರ್ಕೊಂಡ್ ಬಂದವ್ ನಾನ್ ಗೊತ್ತು, ನನಗೆ ಅಡಿಗೆ ಮಾಡ್ರಿ. ಕರ್ಕೊಂಬಂದಿರ್ಬೋದು, ಸಂಬಳ ಕೊಟ್ಟಾರ ನಾನು ನನಗೆ ಅಡಿಗೆ ಮಾಡಾಕ. ಕರ್ಕೊಂಡ್ ಬಂದಿರ್ತೀವಿ, ಅವ್ನು ಸಂಬಳ ಕೊಟ್ಟಿರೋದು. ಬಂದ್ರೆ 25 ರೂಪಾಯಿ ಕೊಡಿ. ಇವಾಗ ಕತೆ ಆಯ್ತಲ್ಲ, ಬರ್ರಿ ಇಲ್ಲಿ. ನಿಮ್ಗೂ ಬೇಡ, ಅವ್ರಿಗೂ ಬೇಡ. ಒಂದ್ ತಾಸು ಹಾಕ್ತೀನಿ. ನಿಮ್ಗೆ ಒಪ್ಪಿಗೆ ಇದೆ ತಾನೆ? ಓಕೆ ಇದೆ. ಸರಿ, ಹಾಗಾದ್ರೆ ನಿಮ್ಗೆ ಯಾವ್ದು ಮುಖ್ಯ ಹೇಳಿ. ನಮಗೆ ಗುಂಡಾನೇ ಮುಖ್ಯ. ಸರಿ, ದೇವ್ರು ನಿಮ್ದು. ಅವ್ನು ಯಾವ್ದು ಹೇಳಿದ್ದು? ಅವರು ರುಂಡನೇ ಮುಖ್ಯ ಅಂದ್ರು. ಉಳಿದಿದ್ದು ಯಾವ್ದು? ಮುಂಡ. ಅದೇ ನಂದು. ಸರಿ, ಮುಂಡ ಮುಚ್ಕೊಂಡು ಹೋಗ್ತಾ ಇದ್ದೀರಾ? ಹೋಗ್ರಿ, ಫ್ರಿಜ್ ಆಗಿರೋ ಬಿಸಿ ಬೆಳೆ ಭಾತ ತಗೊಂಡು ಬಿಸಿ ಬಿಸಿ ಮಾಡ್ಕೊಂಡ್ ಬರೋಗ್ರಿ. ಸರಿ, ಸರಿ. ಹೋಗ್ರಿ.
ಬಿಡೋ ಬಿಡೋ ನಾನ್ ನೋಡಿ ಬಿಡು. ಫೋಟೋ ನೋಡ್ಬೇಕು ನಾನು ಬಿಡೋ ಪೇಪರ್ ಇರೋದು ಓದಕ್ಕೆ ಫೋಟೋ ನೋಡಕ್ಕಲ್ಲ ಬಿಡು. ಟಾಸ್ಕ್ ಗೆದ್ದಿದ್ದು ನಾನು ನನ್ನ ಹತ್ರ ಬಂದ್ಬಿಡ್ತಾನೆ ಆಟಕ್ಕೆ ತಗೊಂಬರಿ ಪಕ್ಕದ ಬಳಿ ಇರುತ್ತೆ ಏನು ಹೇಳಿದವರು ಮಧ್ಯದಲ್ಲಿ ಕೆರೆ ಕೆರೆ ಹಾಕ್ರಿ. ಇವರು ಫೋನ್ ಏನ್ ಮಾಡ್ಬೇಕು? ಇಪ್ಪ ಏನ್ ಮಾಡ್ಬೇಕು ಅಂತ ಕೇಳ್ತೀರಲ್ರಿ ಮರ ತಂದಿದ್ದು ನಾನು ಅಲ್ಲಿ ಕೂಲಿ ಕೊಟ್ಟವ್ ನಾನು. ಕೂಲಲ್ಲಿ ಊಟ ಹಾಕಿ ನಾನು ನಾನ್ ಕರ್ಕೊಂಡ್ಬಂದಿದ್ಕೆ ನಿಮ್ಗೆ ಕೊಟ್ಟಿಲ್ಲ ಅದು. ಹೋಗಿ ಹೋಗಿ ನಿಮ್ಮನ್ನು ಕೇಳಿದ್ದಲ್ಲಪ್ಪ, ನಾನೇ ಒಂದಿನ ಮಾಡ್ತೀನಿ ನೋಡಿ. ಓಕೆ ತಾನೆ? ಓಕೆ. ಫೋಟೋ ನೋಡೋಕು ಪುಣ್ಯ ಮಾಡಿರ್ಬೇಕು. ಇಷ್ಟು ಚೆನ್ನಾಗಿದೆ ಫೋಟೋ. ಏನಣ್ಣ ಬೆಳಿಗ್ಗೆಯಿಂದ ಒಂದೇ ಸಮಯ ಕೂಗಾಡ್ತಾ ಇದ್ದೀರಾ? ಇವತ್ತಿನಿಂದ ನಿನ್ ಕಾಲೇಜ್ ಜೊತೆ ಗೀತಾ ಜೊತೆ ಹೋಗ್ಬಾರ್ದು ಆಯ್ತಾ? ಯಾಕಣ್ಣ ನಿನ್ನೆ ತಾನೇ ಗೀತಾ ಕರ್ಕೊಂಡ್ ಬಂದಿಲ್ಲ ಅಂತ ಮನೆ ಕುರುಕ್ಷೇತ್ರನೇ ನಡೆದೋಯ್ತು. ನಿನ್ನೆ ಇವತ್ತು ಹೇಳ್ತಾ ಇದೀನಿ ಅವ್ರ ಜೊತೆ ಸೇರ್ಬಾರ್ದು ಅಂದ್ರೆ ಸೇರ್ಬಾರ್ದು. ಶ್ರೀಕಂಠ ಇದೇನ ಇದು ಅರ್ಥ ಆಗ್ತಾ ಇಲ್ಲ. ಅದು ನಾನು ಡಿಕ್ಷನರಿ ಹುಡ್ಕೋ ಜಗಳ ಮಾಡ್ಕೊಂಡು ಮತ್ತೆ ಮಾತಾಡ್ತಾ ನಾಚಿಕೆ ಆಗಲ್ವಾ? ನಾವೇನೋ ಕೇಳಿದ್ರಪ್ಪ, ತಾವ್ಯಾಕೆ ಉತ್ತರ ಕೊಡ್ತೀರೋ? ನಿಮಗೆ ನಾಚಿಕೆ ಮನ ಬಂದಿಲ್ವಾ? ನನ್ನ ಮಗಳು ಬರ್ಲಿದ್ದಾಳೆ, ಮಾಡಿಸ್ತೀನಿ ನಿನಗೆ. ಮಾಡಿಸ್ತೆ ನನ್ನ ಕಾಲೇಜ್ ಟೈಮ್ ಆಯ್ತು. ಲಕ್ಷ್ಮಿ ಇದ್ದಂಗಿದೆಯಲ್ಲಮ್ಮ. ನೋಡು ರಾಜನು ರೆಡಿ ಆಗಿದ್ದಾನೆ, ಅವನ ಜೊತೆ ಹೋಗ್ತೀಯಾ? ಆಗ್ಲೇ ಯಾರೋ ಜಗಳ ಆಡ್ತಾ ಇದ್ರು. ಜಗಳನ ಯಾರಲ್ಲ? ನಿಮಗೆ ಮಾವಯ್ಯ ಬೈತಾ ಇದ್ರಲ್ಲ, ಹೌದು ಮಾವ್ ನೀನ್ ಎತ್ತಿದ್ ಒಳ್ಳೇದಾಗ ಹೋಗವ ನೆನೆಸ್ತಾರೋ? ನಾನು ಆ ಮುಟ್ಟಾಳಿನ ಜೊತೆಗೂ ಕಳ್ಸಲ್ಲ. ಕೇಳ್ದಣ್ಣ ನನ್ನೇ ಮುಟ್ಟೋದಾಗ್ತಿರೋದು. ಅವ್ರು ಬಿಗಿನ್ ಮಾತಾಡಕ್ ಹೇಳು. ಬಿಗಿಯಿಂದ ಮಾತಾಡ್ತಿರೋದು ನೋಡಮ್ಮ. ನೀನು ಇವತ್ತು ಭಾಷಣ್ ಸರ್ಕಲ್ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ. ಭಾಷಣ್ ಸರ್ಕಲ್ ಅಲ್ಲ, ಆನಂದರಾವ್ ಸರ್ಕಲ್. ಅದೇ ಸುಮ್ಮನೆ ರಾಮ ನೀನ್ ಕರ್ಕೊಂಡು ಹೋಗ್ತೀನಿ. ಗಾಡಿ ನನಗೆ ಕಾಲೇಜ್ ಟೈಮ್ ಆಯ್ತು. ಆ ಪೀಡೆ ಬಂದ ಕೊಡೋಗ್ಲಿ, ಆಮೇಲೆ ಹೋಗೋಣ ಬಿಡು. ನಾಲ್ಗೆ ಮುದ್ದ ಆಗ್ತಿದೆ. ಉದ್ದಾನೆ ಇರೋದು ನಾಲ್ಗೆ ನಂದು. ನೋಡಮ್ಮ, ನಿನಗೆ ಒಂದು ಲಾಲ್ ಬಾಗ್ ಮುಂದೆ 2 ಕಪ್ ಚಾಯ್ ಕುಟ್ಕೊಂಡು ಹೋಗ್ತೀನಿ. ಅಲ್ಲೇನಾದ್ರು ಕಾಣಿಸ್ಕೊಂಡ್ರೆ ಮೈಗೆ ಮುರಿತೀನಿ ಅಂತ ಹೇಳೋರಿಗೆ ಗೊತ್ತಿಲ್ಲ ಮುಡ್ಡೆ ತಿನ್ನೋದೆ. ಹೋಗೋಣ ನಡಿ, ನಾಜುಕ ನಡಿ. ಹೆಂಗೆ ನಮ್ಮ ಐಡಿಯಾ? ನಿಮಗೇನಾದ್ರೂ ಮನೆ ಹಾಳ ಐಡಿಯಾ ಬೇಕಾದ್ರೆ ನಾನು ಕೇಳಿ, ನನ್ನ ಹತ್ರ ಸುಮಾರು ಐಡಿಯಾ ಇದೆ. ನೀವೇನೇ ಹೇಳಿ, ಗುರಿ ಹಿಡಿದ್ರೆ ಮಜಾನೇ ಬೇರೆ ಅಲ್ವಾ ಅಲ್ವಾ? ಯಾಕೆವರು ಬೇಗ ಬಂದ್ಬಿಟ್ಟೆ? ನೋಡಿ ರಾಘು ನಮ್ಮ ಮಧ್ಯದಲ್ಲೇ ಬಿಟ್ಟು ಬಂದ್ಬಿಟ್ಟ. ಯಾಕೋ ಮನ್ಸಿಗೆ ಒಂದು ಆಗ್ತಿದೆ. ಅಲ್ಲ ದೇವರು, ಈ ಸಂತ ಇವತ್ತಿಂದ ಅಲ್ಲ, ಎಷ್ಟು ದಿನದಿಂದ ಇದೆ ಅಂತ ನನಗೆ ಗೊತ್ತು. ನಿಮ್ಮ 40 ವರ್ಷದ ಸ್ನೇಹ ಯಾವುದೋ ಒಂದು ಸಣ್ಣ ವಿಷಯಕ್ಕೋಸ್ಕರ ಇದ್ರು ಬೇರೆ ಬೇರೆ ಆದಂತ ತಾನೇ ಸಂಸ ಪಡ್ತೀನಿ. ಏನ್ ಮಾಡೋದು? ಹಾಳ ಮನ್ಸು ಕೇಳಲ್ಲ. ಆ ದೇವರು ನಮ್ಮ ಬುದ್ಧಿಯನ್ನ ಬೆಣ್ಣೆಂತ ಇರ್ತಾನೆ ಅಂತ ಕಾಣ. ನಾನು ಎಷ್ಟು ದಿವಸ ನೀವ್ ಹೇಳಿ, ನನ್ನ ಕಣ್ ತುಂಬ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿವಸ ಆಯ್ತು? ಹೌದು ದೇವರು, ಅವರು ಹಂಗೆ ದೇವರು. ಮೊನ್ನೆ ಏನಾಯ್ತು ಅಂತ ನಿಮ್ಗೆ ಗೊತ್ತಾಯ್ತಾ? ನಾನ್ ಬಂದ್ಬಿಟ್ಟು ನಾನ್ ಇಲ್ಲ ಅನ್ನೋದಷ್ಟೇ ಸಾಕು, ಹೊರಸಿರೋ ಅನ್ನನ ಬಿಟ್ಟು ತೊಗೊಂಡು ಇದ್ದೇ ಬಿಟ್ರಪ್ಪ. ಅಲ್ರಿ, ನಾನು ಊಟ ಮಾಡಿಲ್ಲ ಅಂತ ಅವನ್ ಯಾಕೆ ಕಳಿಸ್ಕೊಂಡ್ ಬದುಕ್ಬೇಕು? ಏನಾದ್ರು ಗೊತ್ತಿದ್ಯಾ? ಈ ಆಚಾರ ಮೊದ್ಲಿಂದಲೂ ಅಲ್ಸರ್ ತಪ್ಪಿಟ್ಟಿದೆ. ಆಯಾ ಹೋಗಿ ಅವ್ನು ಏನಾದ್ರು ತಿಂತಿರ್ಬೇಕು. ಹೌದು, ಈ ಆಚಾರ ನನ್ ಊಟ ಮಾಡಿ ನನ್ ಊಟ ಆಯ್ತು ಕೇಳ್ಬಿಡಿ. ಏನಾದ್ರು ಬೇಕಾದ್ರೆ ಏನಾದ್ರು ಅದು ನಾವೇ ನೋಡ್ಕೋಬೇಕು. ಹೋಗಿ ಸರಿ ದೇವ್ರು. ಯಾವಾಗ ಬಂದು ಶ್ರೀಕಂಠ? ಮನುಷ್ಯ ಅಂದ್ಮೇಲೆ ಸ್ವಲ್ಪ ನಾನು ರೋಷ ಚೆನ್ನಾಗಿರ್ಬೇಕು. ಶ್ರೀಕಂಠರು ಅಂತ ಹೆಸರು ಕೂಗ್ತಿಯಲ್ಲ, ನಿನ್ಗೆ ನಾಟ್ಯಮಾನ ಮರ್ಯಾದಿಲ್ವಾ? ನಾವೇ ಶ್ರೀಕಂಠ ದೇವರ ಹೆಸರು ಕರೆದಪ್ಪ, ತಾವೇ ತಿರುಗ್ತಿರೋ, ನಿಮಗೆ ನಾಶ್ರಮನ ಬರ್ದಿಲ್ವಾ? ಹೌದಪ್ಪ, ನಮ್ಗೇನು ಇಲ್ಲ, ನಾವೆಲ್ಲ ಬಿಟ್ಕೊಂಡಿದ್ದೀವಿ. ನಿಮ್ಗೆಲ್ಲ ಇರ್ತಾನೆ, ನೀನೇನು ಅಂತ, ನೀನೇನು ಮರ್ಯಾದೆ ಅಂತ, ನೀನೇ ನೀತಿ ಅಂತ, ಸರಿನಾ? ನೀನ್ ಯಾವ ತಪ್ಪೇದಾರನೋ ನನಗೆ ಸರ್ಟಿಫಿಕೇಟ್ ಕೊಡಕ್ಕೆ? ನೋಡೋ, ನನಗೆ ಬಹಳ ಹಗುರ ಆಗ್ತಿದೆ.
ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡುತ್ತಲ್ಲಿ. ನೋಡೋ ನನಗೆ ಬುದ್ಧಿ ಹೇಳಕ್ ಬರ್ಬೇಡ ನೀನು. ಇನ್ನೊಂದ್ಸತಿ ಬೈದ್ರೆ ಚೆನ್ನಾಗಿರಲ್ಲ ಹಾಕೋ. ನಾನ್ ಯಾಕೋ ಬೈಲಿ? ನೀನು ಹಲ್ಕ ಅಂತ ಗೊತ್ತು. ನಾನೇ ಬೈಲಿ? ನೀನು ಸರಿ ಇಲ್ಲ ಅಂತ ಗೊತ್ತು. ನಾನೇ ಬೈಲಿ? ಬೈಯಲ್ಲೋ ನೀನು. ಅಲ್ಲ ಸಾಯಿ ಕಡೆಯಿಂದ ನನ್ನ ಹತ್ರ ಮಾತಾಡ್ತೀನಲ್ಲ ಬುದ್ಧಿಯಿಂದ ಹಂಗ ನನಗೆ ಎದುರಿನ ಮಾತಾಡಿದ್ರೆ ಪೂರ ನೀರು ಸುತ್ತೀನಿ. ಯಾಕಂದ್ರೆ ಒಂದೇ ಸ್ವಾಮಿ. ನಾನು ಸ್ವಲ್ಪ ಬರೀತೀರಾ? ಯಾಕೆ ಇವ್ರು? ಗೀತಾ ಅನ್ನೋರು ನೋಡ್ಬೇಕಿತ್ತು. ಕಡಿ ಕಡ್ರಿ ಅಲ್ರಿ, ಅವಳ ನೋಡಿ 2 ಗಳಿಗೆ ಇರ್ತಿರ್ಲಿಲ್ಲ ಅಂತ ನೋಡಿ. ಎಷ್ಟು ದಿನ ಆಯ್ತು ಅವಳ ನೋಡಿ. ಅವ್ರಿಬ್ರಿಗೂ ಜಗಳ ತಂದಿಟ್ಟಿದ್ದು ಸಾಕು, ನಮ್ಗೆ ಈ ಪಾಡು ಸಾಕು. ಅಲ್ಲ ದೇವರು, ಅಣ್ಣ ತಮ್ಮಂದರಾಗಿರೋರ ಮಧ್ಯೆ ಸುಳ್ಳಿನ ಪಳ್ಳಿ ಇಟ್ಟು ಅವ್ರಿಬ್ಬರನ್ನು ಬೇರ್ಪಡಿಸಿ ಈಗ ಗೀತಾಮನ್ ನೋಡ್ಬೇಕು ಅಂತಿದ್ದೀರಲ್ಲ, ಯಾವ ನ್ಯಾಯ ಸ್ವಾಮಿ? ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ದೇವರನ್ನು ಇಬ್ರಿಗೂ ಜಗಳ ಆಡಿಸ್ತಾ ನೀವೇ ಇರ್ಲಿಲ್ಲ. ಹೇಳಿದ್ರಲ್ಲ ದೇವರು, ನಾವು ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಓದ್ದವರು, ಈಗ ನೀವೇ ತಲೆ ಕೆಡಿಸ್ಕೊಂಡ್ರೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು. ಆಗೇನೋ ಬುದ್ಧಿ ಇರ್ಲಿಲ್ಲ ಹೇಳ್ಬಿಟ್ರಿ ಅಲ್ರಿ. ಅವ್ರ ಜೊತೆ ಮಾತಾಡೋದು ಬೇಡ. ಒಂದು ಮುಖ ಅಂದ್ರೆ ಅದಕ್ಕೂ ಆಗ್ತಾ ಇಲ್ಲ. ಕಾಲೇಜ್ ಹತ್ರ ಹೋಗೋಣ ಅಂತಂದ್ರೆ ಕಾಲೇಜ್ ಬಿಡೋದೇ ತಡ. ಹತ್ತುಗಳ ತರ ಕಾಯ್ಕೊಂಡಿದ್ದು ಇಬ್ರು ಬೇರೆ ಬೇರೆ ತರ ಕರ್ಕೊಂಡು ಹೋಗ್ಬಿಡ್ತಾರೆ. ಸರಿ ಆಚಾರ್ಯ, ಒಂದು ಹಂಗೆ ಕರೀರಿ. ಅವ್ರ ಜೊತೆ ಮಾತಾಡೋದು ಬೇಡ, ಮುಖ ನೋಡ್ಕೊಂಡು ಹೋಗ್ಬಿಡ್ತೀನಿ. ಹಾಗಾದ್ರೆ ಅವರು ಬೇಕು ಅಂದ್ರೆ ಗೀತಾ ಅನ್ನೋ ಫೋಟೋ ತಂದು ಕೊಡ್ತೀನಿ, ನೋಡಿ ಖುಷಿ ಪಡಿ. ಆಚಾರ್ಯ ಎಲ್ಲ ಹೇಳ್ಬಿಡಿ. ಅಮ್ಮಯ್ಯ ರಾಘು ಕಲ್ಯಾಣ ಆಚಾರ್ಯ ಏನಾದ್ರು ಮಾಡಿ ಆಚಾರ್ಯ. ಆಗಲ್ಲ ಸ್ವಾಮಿ. ಆಚಾರ್ಯ ನೀವೇನಾದ್ರೂ ಇವತ್ತು ನನ್ನಾಗಿದ್ದಾನೆ ಮಾತಾಡಕ್ ಬಿಟ್ಟಿಲ್ಲ ಅಂದ್ರೆ ಹೋಗ್ ಮೈಗಾಡಿ ತಲೆ ಕೊಡ್ಬೇಕಾಗುತ್ತೆ ಅಷ್ಟೇ. ಇದೇನ್ ನೀವು ನೀವು ನೋಡಿದ್ರೆ ಮೈಗಾಡಿಗೆ ತಲೆ ಕೊಡ್ತೀನಿ ಅಂತೀರಾ, ಅವ್ರು ನೋಡಿದ್ರೆ ಹಾಳವಾಗಿದ್ದು ಕಾಣ ಕೊಡ್ತೀನಿ ಅಂತಾರೆ. ನೀವಿಬ್ರು ನೋಡಿ ತಗೊಂಡ್ಬಿಟ್ಟಾಗ ಇಲ್ಲಿ ನಾವಿಬ್ರು ಮತ್ತೆ ತಗೊಂಡು ಇಲ್ಲಿ ನೇಣ ಕೊಡ್ಬೇಕಾಗುತ್ತೆ ಅಷ್ಟೇ. ಆಚಾರ್ಯ ನಿಮ್ ತಮ್ಮಯ್ಯ ಏನಾದ್ರು ಮಾಡ್ರಿ. ರಾಘು ಬಂದೇಣ ಆಚಾರ್ಯ ಆಚಾರ್ಯ ಏನಾದ್ರು ಮಾಡಿ ಪ್ಲೀಸ್ ಆಚಾರ್ಯ, ಪ್ಲೀಸ್ ಪ್ಲೀಸ್ ಆಚಾರ್ಯ. ಏನ್ರಿ ಆಚಾರ್ಯ? ಏನಿಲ್ಲ ದೇವ್ರು ಬಂದ. ಇನ್ನಪ್ಪ ಇಲ್ರಿ ಅವರು ಯಾರ್ದವ್ರು? ಯಾರು ಅಂತ ಕೇಳ್ತೀರಲ್ರಿ? ಶ್ರೀಕಂಠರು ಅಲ್ರಿ. ಒಳಗಡೆ ಇದ್ದಾರೆ. ಒಳಗೆ ಏನ್ ಮಾಡ್ತಾವಂತೆ ಗೊತ್ತಿಲ್ಲ. ಹೋಗ್ ಕರೀರಿ. ಅಲ್ಲ ದೇವರು ಜಗಳ ಆಡಿದ್ರಲ್ಲ, ಹೌದಲ್ರಿ, ನಾನ್ ಮತ್ತೆ ಬಿಟ್ಟಿದ್ದೆ. ನಮ್ಗೆ ನಾವು ಅವನೇನಾದ್ರು ಮಾಡ್ಕೊಂಡ್ ತಾಯಿ ಅಲ್ವಾ? ನಮ್ಗೆ ಯಾಕೆ? ನಾವು ಕಡಿಯಲ್ಲಪ್ಪ. ಅವ್ರ ಜಾಗದಲ್ಲಿ ಕೂತಿದ್ರೆ ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ. ತಾಯಿ ನಮ್ಗೆ ಯಾಕಲ್ವಾ? ಅವನೇನಾದ್ರು ಮಾಡಿ ನಮ್ಗೆ ಏನಲ್ವಾ? ಸುಮ್ಮನೆ ಅವ್ನು ನೆನ್ಸ್ಕೊಂಡು ಸಾಯ್ತಾ ಇದೀನಿ ನಾನು. ಆಳಸಿ ಹಾಕೊಂಡು ಏನ್ ಮಾಡ್ತಾನಂತೆ? ಹೋಗಿ ನೋಡ್ಬೇಕು ದೇವ್ರು. ನಾವ್ ಹೋಗಲ್ರಿ, ಬೇಕಾದ್ರೆ ನೀವು ಹೋಗ್ರಿ, ನಾನೇ ಹೋಗ್ಲಿ. ನಾನು ಅದನ್ನೇ ಹೇಳಿದ್ದು ದೇವ್ರು, ನಾನು ಹೋಗಿ ನೋಡ್ಬೇಕು ಅಂತ. ಹೋಗಿ ಹೋಗಿ ಹೋಗ್ರಿ. ರೀ ಆಚಾರ್ಯ, ಹಾ. ಹೋಗಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಡಿ ಅವನಿಗೆ. ಹುಷಾರಿಲ್ಲ ಅಂತ? ಸರಿ, ಏನ್ ಹುಷಾರಿಲ್ಲ ಸರಿ? ತೆಲ್ಲೋ ಅಂತ ಹೇಳ್ರಿ. ಏನೇನು ಬೇಡ ದೇವ್ರು, ಕಣ್ಣಿಗೆ ಕಾಣುವಂತ ಕಾಯಿಲೆ ಹೇಳಿ. ಕಣ್ಣಿ ಕಾಣದ ಹಾ. ಹಲ್ಲೋ ಅಂತ ಹೇಳ್ಬಿಡಿ. ಹಲ್ಲೋ ಇಲ್ಲೋ? ಹಲ್ಲೋ ರೀ. ಅಲ್ಲೋ ಏನ್ ಬೇಡ, ಅಲ್ಲೋ ಏನ್ ಬೇಡ. ಸರಿ ಹೇಳೋದು. ಸರಿನಾ? ಆಚಾರ್ಯ ಒಳಗಡೆ ಹೋಗ್ಬಿಡ್ತೀನಿ. ಮನೆ ಕಡೆ ಹುಷಾರ್. ರಾಘು ಮೇಲೆ ಕಣ್ಣಿಟ್ಟೆ. ಆಚಾರ್ಯ ಏನಾಯ್ತಂತೆ? ಕೆಮ್ಮು ಅಂದ್ರೆ ಕೆಮ್ಮು. ಹೌದೇನ್ರಿ? ಹಾಗೆ ಡಾಕ್ಟರ್ ತೋರಿಸ್ಬಿಟ್ಟು ಗೊತ್ತಾಗ್ತಿಲ್ವಲ್ಲ. ಬಹಳ ಅನುಭವಿಸೋದಂದ್ರೆ ನಮ್ಗೆ ಬೇರೆ. ಮೈಯಲ್ಲಿ ಹುಷಾರಿಲ್ಲ ಅಂದ್ಮೇಲೆ ಡಾಕ್ಟರ್ ತೋರಿಸ್ಬೇಕು. ಇಲ್ಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಏ ನನ್ಗೆ ಯಾವ ಕಾಯಿಲೆ ಇಲ್ಲ ಕಣ. ಜಗಳ ಆಡಿದೆ ಅನ್ನೋದು ಮರ್ಯಾದೆ ನೆನಪಲ್ಲಿ ಇಟ್ಕೋಬೇಕು. ನನಗೆ ಯಾವ ಕಾಯಿಲೆ ಇಲ್ಲ. ನಿಮಗೇನೋ ನಿಮಗೆ
ಚೆನ್ನಾಗಿದ್ದೀವಿ, ಸಾಯ್ಬೇಕಾದ್ರೂ ಚೆನ್ನಾಗಿರ್ತೀವಿ. ನಾವು ಒಂದು ಮಾತ್ರೆ ಕುಡಿದವರಲ್ಲ, ಒಂದು ಔಷಧಿ ನಿಲ್ದವರಲ್ಲ, ಗೊತ್ತಾ? ಯಾವ ಹಾಳಾದ್ರು ಎಲ್ಲ ಒಬ್ಬರು ತಲೆ ನೋವಲ್ಲ, ಕೆಮ್ಮು. ಕೆಮ್ಮು ಕೆಮ್ಮು ಯಾವಾಗ ಬಂದು ಹೊಕ್ಕಿಸ್ಕೊಂತ ಏನೋ ಯಾರ ಮಗ ಮಾಟ ಮಾತ್ರ ಮಾಡ್ಸಿದ ಅವ್ನು ಹಾಳಾದ್ ಹೋಗ್ಲಿ, ಅವ್ನು ಬೇಗ ತಿಳಿಸಿ ಹೋಗ್ಲಿ, ಅವ್ನು ಬರಬಾರ್ದು ಸಾಲಿ. ಕೆಮ್ಮಿನ ಔಷಧಿ ನಾನು ಕುಡಿಯಲ್ಲಪ್ಪ. ದೊಡ್ಡ ವಿಷಾಕ ಮುಂದಿದ್ದೀರಿ ನೀವು, ನನಗೆ ಗೊತ್ತು, ನಾನು ಕುಡಿಯಲ್ಲ ಅಂತ ಈ ಬುದ್ಧಿ ನಮ್ ವಿಚಾರದಲ್ಲೇ ಇಲ್ಲ. ದಿಕ್ಕು ದಿವಾಣಿದ್ರೆ ಕೆಪ್ಕೊಂಡು ಬಿದ್ದಿದ್ದಲ್ಲ, ನೆಕ್ ಬಿದ್ದೋಗೋ ಮೊದಲು ಹೋಗ್ತೀನಿ ಅಲ್ಲಿ ಕೊಡೋಣ ಅಂತ ಕೊಟ್ಟಿದ್ದು. ನನಗೆ ದಿಕ್ಕು ದಿವಾಣಿ ಇಲ್ಲ ತಾನು. ಕೆಮ್ಮಿನ ಔಷಧಿ ಒಳಗೆ ವಿಷಾಕ ಬಂದಿದ್ದೀರಾ? ನೋಡು, ನೀವಿಬ್ರು ಕೇಸ್ ಹಾಕಿ ಒಳ ಕಳಿಸಿಲ್ಲ ನೋಡಿರ್ಬೇಕಾದ್ರೆ. ಸಾಕು ನಾನು ನೋಡ್ತಾನೆ ಇದ್ದೀನಿ, ಬಾಯಿ ಬಂದಂಗೆ ಮಾತಾಡ್ತಿದ್ಯಾ. ಇನ್ನೊಂದ್ಸಲಿ ಮಾತನಾಡು, ಇಲ್ಲ ಊತ ಹಾಕ್ಬಿಡ್ತೀನಿ. ನಿನಗೆ ಧೈರ್ಯ ಅನ್ನೋದಿದ್ರೆ ಹೊಡಿಯೋಣ. ನಿನಗೆ ತಪ್ಪು ಭಯ ಮಾಡೋಣ. ನನಗೆ ದಮ್ಮಿಲ್ಲ ಕಣ, ನಿನಗೆ ಧೈರ್ಯ ಐತೆ ಹೊಡಿಯೋಣ. ಯಾಕೆ ಮಾತು ಅದೇನೋ ಸ್ಟೇಷನ್ ಸ್ಟೇಷನ್ ಅಂತಿದ್ದಲ್ಲ, ಸರಿ ಅದ್ ಯಾವ ಸ್ಟೇಷನ್ ಕರ್ಕೊಂಡು ಏನ್ ಮಾಡ್ತೀವಿ ನೋಡೋಣ. ಸ್ಟೇಷನ್ ಅಂದ್ರೆ ಹುಚ್ಚಿದ್ರೆ ಸ್ಟೇಷನ್ ಇದು ಮಾಡ್ತೀನಿ. ನಡೆಯಲ್ಲ, ಯಾರು ನೋಡೋಣ. ನಡೆಯ ಇವ್ರವರೇ ಕಥೆ ಆಯ್ತು, ನಾನೇನ್ ಮಾಡಿದೆ? ರಾಘು, ಏ ರಾಘು, ಡ್ಯಾಡಿ ಮತ್ತೆ ಮಾವೇನು ಜಗಳ ಆಡ್ಕೊಂಡು ಪೊಲೀಸ್ ಸ್ಟೇಷನ್ ಅಂತ ಹೋದ್ರು. ಅದೇನ್ ನೋಡು, ಹೋಗಿ ಬಿಡುಗಿದ್ದ ನಮ್ಮಿಬ್ರು ಗೋಳಾಡ್ಕೊಂಡಿದ್ಕೆ ಬರ್ಬೇಕು. ಎಲ್ಲ ನಿನ್ನಿಂದನೇ ಆಗಿದ್ದು. ಅವ್ರಂಗೆ ಇವ್ರಂಗೆ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಮಧ್ಯೆ ಜಗಳ ತಂದಿಟ್ಟು ನಾವಿಬ್ರೀಗ ದೂರ ದೂರ ಇರುವಾಗ ಇದು ಇದೊಳ್ಳೆ ಕಥೆ ಆಯ್ತಲ್ಲ. ನೀನ್ ಅಷ್ಟೆಲ್ಲ ಒಪ್ಕೊಂಡಿದ್ದೆ ತಾನೆ ನಾವ್ ಇದೆಲ್ಲ ಮಾಡಿದ್ದು. ಈಗ ತಿರ್ಗಾ ನನ್ ಮೇಲೆ ಹೇಳ್ತಾ ಇದ್ಯಾ? ಅಲ್ವೇ ಗೀತಾ, ಅವ್ರಿಬ್ರು ನೋಡ್ದೆ 2 ದಿನ ಇರೋದಾಗ್ತೀರಾ? ಅಂಥದ್ರಲ್ಲಿ ಜೀವನ ಪೂರ್ತಿ ಬೇರೆ ಬೇರೆ ಆಗಿರೋದಾಗುತ್ತಾ? ನನಗೂ ಅಷ್ಟೇ ನಾವು ನಿನ್ ಬಿಟ್ಟು ಒಂದ್ ಕ್ಷಣ ಕೂಡ ನಾನು ಬದುಕಿದ್ದಾರೆ. ನಮ್ಮಪ್ಪ ನಮ್ಮ ಮದುವೆ ಮಾಡೋಕ್ಕೆ ವರ ನೋಡಿದ ಅಂತೆ. ನನ್ ಕಥೆನೂ ಅದೇ ಆಗಿದೆ ಗೀತಾ. ಈ ಸಲ ಪರೀಕ್ಷೆ ಮುಗಿದ್ಮೇಲೆ ಏನ್ ನೋಡ್ಕೊಬರೋಣ ಅಂತ ಹೇಳಿದಾರೆ. ಆದ್ರೆ ನಾನ್ ಮಾತ್ರ ನೀನ್ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ ಗೀತಾ. ನಾನು ಅಷ್ಟೇ ರಾಘು, ಯಾರು ಮದುವೆ ಆಗಲ್ಲ. ಏನಿದು ಅಪಾಯದ ಅಪೂರ್ವ ಮಿಲನ? ಮನೆಯಲ್ಲಿ ಯಜಮಾನರು ಇಲ್ಲ ಅನ್ಸುತ್ತೆ. ಅದು ಆಚಾರ್ಯ, ನಿಮ್ಮಿಂದ ಇನ್ನೊಂದು ಉತ್ತರ ಆಗ್ಬೇಕಾಗಿತ್ತು. ಇನ್ನೇನಾಗ್ಬೇಕಿತ್ತು ಸ್ವಾಮಿ? ಅವರಿಬ್ಬರಿಗೂ ಜಗಳ ಹಚ್ಚಿ ಇನ್ನೇನು ಇಬ್ಬರಲ್ಲಿ ಒಬ್ರು ಮರಣ ಮಾಡಂತೀರಾ? ಇದು ಆಚಾರ್ಯ, ಹೀಗೆಲ್ಲ ಮಾಡ್ಬೇಡಿ. ಹೀಗಾದ್ರೆ ಮಾಡಿ ನಮ್ ಡ್ಯಾಡಿನ ಮತ್ತೆ ಮಾವಯ್ಯನ ಒಂದು ಮಾಡ್ಬಿಡಿ. ಹಾಗೆ ನನ್ನೂರು ಆಗೋದ್ರ ಮದ್ವೆ ಮಾಡ್ಬಿಡಿ ಆಚಾರ್ಯ, ನಿಮಗೆ ಪುಣ್ಯ ಬರುತ್ತೆ ಪ್ಲೀಸ್. ನನಗೆ ಪಾಪ ಬಂದ್ರು ಸರಿ, ಅವರಿಬ್ರು ಬಂದು ಒಪ್ಕೊಂಡಿದ್ದೀನಿ ಅಂದ್ರು ನಾನ್ ಮದ್ವೆ ಮಾಡ್ಸಲ್ಲ. ಅದೇನಾಗುತ್ತೋ ಆಗ್ಲಿ. ಆಚಾರ್ಯ ಆಚಾರ್ಯ ಹಾಗೆಲ್ಲ ಮಾತಾಡ್ಬಿಡಿ ಆಚಾರ್ಯ, ಒಪ್ಕೊಳ್ಳಿ. ಬಿಡ್ರಿ, ನನ್ ಒಳಗಡೆ ಕೆಲಸ ಇದೆ. ಆಚಾರ್ಯ, ನೀವೇನಾದ್ರೂ ನಮ್ಮಿಬ್ರು ನೋಡ್ ನೋಡಿಲ್ಲ ಅಂದ್ರೆ ಗೀತಾ ಸದೋಗ್ಬಿಡ್ತಾರಂತೆ. ಅಯ್ಯೋ, ನನ್ನೇ ಸಾಯಿಸ್ಬಿಡ ಪಾಪಿ. ಆಚಾರ್ಯ, ನಮ್ಮಿಬ್ರದ್ದು ಒಂದು ಮಾಡಿಲ್ಲ ಅಂದ್ರೆ ರಾಘವ ನೇಣಾಗಲ್ದ ಅಂತೆ. ಅಷ್ಟ್ ಮಾಡಿ ಬೇಕು ಅಂದ್ರೆ ಇದಕ್ಕೆ ನಾನೇ ಹೆಲ್ಪ್ ಮಾಡ್ತೀನಿ. ಅಂಗಡಿಗೆ ಹೋಗಿ 4 ಕಡೆ ಈ ಭಾಷಣ ತರ್ತೀನಿ, ಕುಡಿರಿ, ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಚಾರ್ಯ ಆಚಾರ್ಯ ಹಾಗೆಲ್ಲ ಮಾತಾಡ್ಬೇಡಿ ಆಚಾರ್ಯ, ದಯಮಾಡಿ ಏನಾರ ಮಾಡಿ ಹೆಲ್ಪ್ ಮಾಡಿ. ಈ ಭಾಷಣ ಬೇಕಾ ನೇಣ ಹಗ್ಗ ಬೇಕಾ ಡಿಸೈಡ್ ಮಾಡಿ. ಆಚಾರ್ಯ ಆಚಾರ್ಯ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಆಚಾರ್ಯ. ಅನ್ಸಲ್ಲ ಏನ್ ಮಾಡ್ಬೇಕು? ಹಾ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಮೊದ್ಲು 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 5 ರೂಪಾಯಿ ಭಾಷಣ. ಆಚಾರ್ಯ, ನಾನ್ ಬೇಕಾದ್ರೆ ನೇಣು ನಮಗ್ ಬೇಕಾದ್ರೆ ಕೊಂಡು ಕೊಡ್ತೀನಿ. ಆದ್ರೆ ನಮ್ಮ ಅಪ್ಪ ನೋಡಿರೋ ಹೊರಗ್ ಮಾತ್ರ ಕೊಡೋದಿಲ್ಲ ಕೊಡೋದಿಲ್ಲ ಕೊಡೋದಿಲ್ಲ. ಹಾಗೆಲ್ಲ ಮಾತಾಡ್ಬೇಡಾಗಿತ್ತ. ಹೇಗಾದ್ರೂ ಮಾಡಿ ಆಚಾರ್ಯ ಕೈ ಕಾಲಾದ್ರೂ ಹಿಡಿದು ತಗೋಣ ಆಗಿತ್ತ. ಮತ್ತೇನ್ ಮಾಡ್ಲಿ? ದಯಮಾಡಿ ಒಪ್ಕೊಳ್ಳಿ ಆಚಾರ್ಯ. ಮಾಡಿ ಆಚಾರ್ಯ. ಯಾರಿಂದ ಮಾತಾಡ್ತಿದ್ದ? ಅದು ಆಚಾರ್ಯನೇ ಹೇಳ್ತಾ ಇದ್ರು. ಏನ್ ಹೇಳ್ತಾರೆ ಅದು? ಇಲ್ಲೇನಮ್ಮ ಮಾಡ್ತಿದ್ಯಾ? ಅಲ್ಲೋಗು, ಹೋಗು. ತಗೊಂಡ್ರಿ ಆಚಾರ್ಯ, ತಗೊಂಡೋಗಿ ನನ್ನ ಹೆಣ್ಣಿಗೆ ಎದಿ ಮೇಲೆ ಹಾಕ್ರಿ. ಅವನಿಗೆ ಹೇಳ್ರಿ, ನನ್ನ ಮಗಳಿಗೆ ಲಕ್ಷಾಧೀಶ್ವರ ಒಬ್ಬನೇ ಮಗ ಲಂಕೇಶ್ ಕೊಟ್ಟು ಮದುವೆ ಮಾಡಿಸ್ತಿದ್ದೀನಿ ಅಂತ ಹೇಳಿ.
ಗಂಡು ಹೆಣ್ಣಿನ ಮೆರವಣಿಗೆ ಆನೆ ಮೇಲೆ ಮಾಡಿಸ್ತಿದ್ದೀನಿ ಅಂತ ಹೇಳ್ರಿ ಅವನಿಗೆ. ಓನ್ ಮೆರವಣಿಗೆ ಕತ್ತೆ ಮೇಲೆ ಮಾಡಿಸ್ತಾರಂತ ಆಚಾರ ಪತ್ರಿಕೆ ತಗೊಂಡೋಗಿ ಅವನ ಎದೆ ಮೇಲೆ ಮುಟ್ಟಿ ಅವನ್ಗೆ ಹೇಳಿ ನಾನ್ ನೋಡಿರೋದು ಅವನಂತ ಅಯೋಗ್ಯ ಸಂಬಂಧ ಅಲ್ಲ, ಕೋಟ್ಯಾಧೀಶ್ವರ ಕೋದಂಡರಾಯನ ಕೊನೆ ಡಾಕ್ಟರ್. ಹೆಸರು ಗೊತ್ತಾ? ಏನು? ಕೋಕಿಲ. ಗೊತ್ತಿಲ್ಲ. ಗಂಡು ಹೆಣ್ಣಿನ ಮೆರವಣಿಗೆ ಮಂಟೆ ಮೇಲೆ ಮಂಟಪ ಕತ್ತಿಸಿ ಅದ್ರಲ್ಲಿ ಮಾಡ್ತಾರಂತೆ ಗೊತ್ತಾ? ಜಿರಾಫೆ ಮೇಲೆ ಮಾಡ್ಸಕ್ಕೆ ತಗೊಂಡೋಗಿ ಫ್ರೆಂಡ್ಸಿಗೆಲ್ಲ ಕೊಟ್ಬಿಡು, ಬರೋ ಮದುವೆ ಅಂತ ಹೇಳ್ಬಿಡು. ಡ್ಯಾಡಿ ನಾನಿನ್ ಮದುವೆ ಆಗೋದಿಲ್ಲ. ಬಿಡ್ತೀನಿ ಮದುವೆ ಆಗಲ್ಲ ಅಂದ್ರೆ. ನೀನ್ ಯಾಕೆ ಸುಮ್ನೆ ಇರ್ತೀಯ? ತಗೋ, ಪತ್ರಿಕೆ ತಂದು ಎಲ್ಲಾರು ಕೂಡ ಹೋಗು. ಅಣ್ಣ ನನ್ ಮದುವೆ ಆದ್ರೆ ಅದು ಗೀತಾ ಮಾತ್ರ. ಓಹೋ, ನೋಡಿದ್ರ ದೇವರು. ಅದು ನಿನ್ ಕನಸಲ್ಲೂ ಕನ್ಸ್ಕೋಬೇಡ. ನಾನು ಅಷ್ಟೇ ಡ್ಯಾಡಿ, ಮದುವೆ ಅಂತಾದ್ರೆ ರಾಗುನೇ ಆಗೋದು. ಅವನ್ನೇ ಆಗೋದು. ಅಯ್ಯೋ ದೇವ್ರು. ರಾಘವಂದ್ಯ ಅವನ ಹೆಸರು ಕರೆದು ಇನ್ನೊಂದ್ಸರಿ ನೋಡು ನೀನ ಸೈಡ್ ಹಾಕ್ಬಿಡ್ತೀನಿ. ಡ್ಯಾಡಿ ನಾನ್ ಮಾತ್ರ ಮದುವೆ ಆಗೋದಿಲ್ಲ. ಆಗಲ್ಲ, ಒಂದ್ಸಲ ಜಗಳ ಆದ್ರೆ ಮುಗಿದಾಯ್ತು. ಏನಂತೀರ? ಒಂದ್ಸರಿ ಜಾಗ ಅಂದ್ರೆ ಮುಗೀತು. ನಾನು ಸತ್ರು ಆ ನನ್ನ ಸಂಬಂಧ ಬೆಳೆಸಲ್ಲ ನಾನು. ನೀವೇನಂತೀರ ದೇವ್ರು? ಅನ್ನೋದೇನ್ರಿ ಬಾಕಿ ಇದೆ. ಇಷ್ಟೆಲ್ಲ ಮಾಡ್ಸಿ ಮದ್ವೆ ನಿಲ್ಸಿದ್ರೆ ಬೀಗರು ಸುಮ್ನೆ ಇರ್ತಾರ? ಹೌದ್ ಮತ್ತೆ. ಎದ್ದು ಎಡ್ಡಾದಲ್ಲಿ ಎದೆ ಓದ್ಬಿಡ್ತಾರ ಅಷ್ಟೇ. ಡ್ಯಾಡಿ ನಾನ್ ಮಾತ್ರ ಈ ಮದುವೆ ಆಗೋದಿಲ್ಲ. ದೇವ್ರು, ನಿಮ್ ಬೀಗರು ಸುಮ್ಮನೆ ಇರ್ತಾರ? ಹೆಂಗ್ರಿ ಸುಮ್ಮಿರ್ತಾರೆ? 1000 ರೂಪಾಯಿ ಕೊಟ್ಟು ಮದುವೆ ಮಾಡ್ತಿರೋದು. ನಿಲ್ಸ್ಬಿಡಿ ಅಂದ್ರೆ ನಡುವೆ ನಿಲ್ಸ್ಕೊಂಡು ಚಟ್ಟ ಕೇಳಿಸ್ಬಿಡ್ತಾರ ಅಷ್ಟೇ. ಡ್ಯಾಡಿ ಏನಾದ್ರು ಮಾಡಿ ಮದುವೆ ನಿಲ್ಸಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಈ ಮದುವೆ ಬೇಡ ಅಣ್ಣ. ಎದ್ದಾಳಮ್ಮ ಬೇರೆ ಮಾಡೋದಲ್ಲ ಮಾಡ್ಬಿಟ್ಟು ಇವಾಗ ಅಳೋದ್ ಬೇರೆ. ಕಣ್ಣೀರು ಹೊಡ್ಸ್ಕೊಂಡು ಪತ್ರಿಕೆ ನೋಡು. ಅಣ್ಣ ನನ್ ಮದುವೆ ಗೀತಾ ಜೊತೆಲ್ಲ. ರಾಘು, ಮದುವೆ ಇವತ್ತಲ್ಲ. ಮದುವೆ ಇವತ್ತಲ್ಲ ನಾಳೆ. ಯಾಕೋ ಆಗ ಬಿಡ್ತಿದ್ದೀರಾ? ನಾಚಿಕೆ ದೇವರು, ನೀವೇನೇನ್ ಮಾಡಿದ್ರಿ ಅಂತ ಆಚಾರ್ಯರು ಮೊನ್ನೆಲ್ಲೇ ಹೇಳಿದ್ರು. ಏನಪ್ಪ ಅದು? ಜಗಳ ಆಡಿ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ಆಚಾರ್ಯ ಎಲ್ಲ ಏನಮ್ಮ ಆದಂತ ಇರೋ ಸ್ನೇಹಕ್ಕೆ ಹುಯಿಂದ ಕೊಡ್ತೀಯ ನೀನು. ಇನ್ನೊಂದ್ಸತಿ ಏನಾದ್ರು ಮಾತಾಡಿದ್ರೆ ಸಾಯ್ತಾ ಕೊಡ್ತೀನಿ. ಹಾಗೆ ಮುಖದಲ್ಲಿ ಕುರುಡನ ಆಗ್ತಿದ್ದೆ. ಅಲ್ವಾ ಮರವಿದೆ ಮಲಗಿರೋ ಒತ್ತಡ ಹಾಕಿ ಜಗಳಾಡ್ಕೊಂಡು ಬೇರೆ ಬೇರೆ ಮಾಡ್ಬೇಕು ಅಂತಂದ್ರಲ್ಲ, ಅದು ಯಾಕೆ ಇಲ್ಲ ಸಾಧ್ಯ ಇಲ್ಲ. ಅಷ್ಟೇ ಅದು ಇಬ್ರು ಒಬ್ರು ಆಯ್ತು ನಮ್ಮ ಪಾಠ ಹಾಕಿದ್ರು. ನಮ್ಮಣ್ಣ ಒಬ್ಬ ಇರೋಣ ನಾನು ಬರ್ತೀನಿ ಅಂತ ಒಂದೇ ಪಾಠ ಕೊನೆ ಬಿಡ್ತೀವಿ ಬಿಡ್ತು. ಒಬ್ರನ್ನೊಬ್ರು ಇಟ್ಟು ಉಳಿಯಲ್ಲ ತಿಳ್ಕೊಳ್ಳಿ. ಏನೋ ಆ ಗಳಿಗೆ ಜಗಳ ಮೂರು ಗಳಿಂದ ಮುಕ್ಕಾದು ಬೇರೆ ಯಾರಾದ್ರೂ ಆಗಿದ್ರೆ ಮರಳುಗಳಾಗಿರೋದು. ಸರಿ, ನಿಮ್ ಸ್ವಾರ್ಥಕ್ಕೋಸ್ಕರ ನಮ್ಗೆ ದೂರ ಮಾಡಿ ನೀವಾದ್ರೂ ತುಪ್ಪ ಇದ್ರ ಇಲ್ಲ. ನಿಮ್ಮಿಬ್ಳಂತರು ಮನೆಗೊಬ್ಬೊಬ್ರು ಇದ್ರೆ ಸಾಕು. ಬರೀ ಮನೇನೆ ಅಲ್ಲ, ಊರೇ ಅಲ್ಲ, ಇಡೀ ದೇಶನೇ ಹಾಳಾಗಿ ಹೋಗುತ್ತೆ. ಕ್ಷಮಿಸಿ ಅಣ್ಣ, ನನಗೆ ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಡ್ಯಾಡಿ ಅವಯ್ಯ ಖಂಡಿತವಾಗ್ಲು ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಇದೇ ಕೊನೆ. ಇನ್ನೆಂದಾರು ನಮಗೆ ದೂರ ಮಾಡ್ಬೇಕು ಅಂತ ಐಡಿಯಾ ಹಾಕಿದ್ರು ಅವತ್ತ ನಮಗೆ ಮಕ್ಳಿಲ್ಲ ಅಂತ 2 ಬಿಟ್ಬಿಡ್ತೀವಿ. ಹುಷಾರು. ನಾವೆಲ್ಲರೂ ಹೇಗಿರ್ಬೇಕು?
ಶ್ರೀಪಾದು ಏನಿರ್ಬೇಕು ಹೇಳು ನಾವೆಲ್ಲ 36ರ 73 ಆಗಿರ್ಬೇಕು. 73 ಅಲ್ಲ ಕಣೋ, 36 ಅಲ್ಲ 63 ಆಗಿರ್ಬೇಕು ಅಂತ ಹೇಳು. 63 ಆಗಿರ್ಬೇಕು. ಅಲ್ಲೋ ನನಗೆ ಮರು ಅನ್ಕೊಂಡ ನೀನು? ನಿಂಗ್ ಮರುವಿಲ್ಲ. ಇಲ್ಲ. ಹೌದು. ಹ್ಮ್. ಹಾಗಿದ್ದ ತಕ್ಷಣ ನನ್ನ ಹೆಸರು ನೋಡೋಣ. ಹೇಳ ಹೇಳ ಶ್ರೀನಿವಾಸ. ಡ್ಯಾಡಿ ಶ್ರೀಕಂಠ ಮಾವು. ಶ್ರೀಕಂಠ. ಅವಾಗ ಅವ ನಿನ್ನ ಹೆಸರು ಹೇಳ್ತಾ ಇಲ್ವಾ? ಯಾವತ್ತೂ ಹೀಗೆ ನಮ್ಮ ನೆರೆ ಹೊರೆಯವರೇ ಆಗಲಿ, ನೆಂಟರಿಷ್ಟರೇ ಆಗಲಿ, ಯಾವುದೇ ದೇಶದವನಾಗಲಿ, ಯಾವುದೇ ಭಾಷೆಯವನಾಗಲಿ, ಯಾವತ್ತಿದ್ರು ನನ್ನ 36 63 ಆಗಿರ್ಬೇಕು. ಏನ್ ಹೇಳ್ತೀರೋ? 36ರ 63 ಆಗಿರ್ಬೇಕು. ನಡಿ, ಊಟ ಮಾಡ್ಬೇಕು ನಡಿ. ರೀ ಆಚಾರ್ಯ, ನನ್ನ ಪೇಪರ್ ಎಲ್ಲಿಟ್ಟೆ ನೋಡಿದ್ರ? ಡ್ಯಾಡಿ ನಾಟಕ ಮುಗೀತು. ಹೌದಾ? ಹೇಳ್ಬೇಕು ನೋಡಿ